ಸರಿ ಸುಮಾರು 1,000ಕ್ಕೂ ಹೆಚ್ಚು ಗೊಂದಲಿಗರ ಪದವನ್ನ ನೆನಪಿನ ಭಂಡಾರದಲ್ಲಿ ಇಟ್ಕೊಂಡು ಹಾಡುವಂತಹ ಕಲಾವಿದ ನಮ್ಮ ವೆಂಕಪ್ಪ ಅವರು. ಅವ್ರ ಮನೆಗೆ ಹೋಗಿ ಹೇಗಿತ್ತು ಪದ್ಮಶ್ರೀ ವರೆಗಿನ ಅವ್ರ ಜರ್ನಿ ಎಲ್ಲ ನಾವು ಕೇಳೋಣ. ಇದು ರಾಜ್ಯೋತ್ಸವ ಪ್ರಶಸ್ತಿ ಸರ್. ಇದು ಪ್ರಧಾನಮಂತ್ರಿಗಳು ನಮ್ಮ ಅಜ್ಜವರಿಗೆ ಅವ್ರ ಕಲೆ ಕುರಿತು ಸರ್ ಒಂದು 15 ನಿಮಿಷ ಮಾತಾಡಿದ್ದಾರೆ ಸರ್. ಎಷ್ಟು ನಮ್ಮ ವಯಸ್ಸು? ನಮ್ ಬಾಳಲ್ಲಿ 83 ಅದಾವ್ರು. 18 ಹುಡುಗನ್ ತರ ಇದೀರಿ. 63 ಸಲ ನನ್ನ ಆಕಾಶವಾಣಿ ಆಗ್ಯಾವ, 11 ಸಲ ದೂರದರ್ಶನ ಆಗ್ಯಾವ. ನನ್ನ ಜೀವನದೊಳಗ ಒಂದು 900 ಸನೇಕ್ ಮ್ಯಾಲೆ ಆಗಿರ್ಬೇಕು ಹೆಣ ಸೇವಾ ಮಾಡಿ. ನಮಗ್ ದೇವನ ಗಂಟು ಬೀಳುದಿಲ್ಲ, ದೆಪ್ಪ ಪಿಶಾಚನು ಗಂಟು ಬಿದ್ದಿಲ್ಲ. ಶಿವನ ಮುಖಾಂತರ ಗುಗ್ಗುಳ ಹುಡುತು, ದೇವಿ ಮುಖಾಂತರ ಗೊಂದಲ ಹುಡುತು. ನಮ್ಮ ಗೊಂದಳಿ ಜಲಾಂಗದ ಏನು ಪ್ರವೃತ್ತಿಪ್ಪ ಅಂತಂದ್ರೆ ಈ ಗೊಂದಳ ಪೂಜೆ ಹಾಕೋದು, ಆಮೇಲೆ ಭೇಟಿ ಆಡೋದು. ಅವಾಗ ಶಿವಾಜಿ ಮಹಾರಾಜರ ಕಾಲೊಳಗ ನಮ್ಮನ್ನ ಗುಪ್ತಚರನಾಗಿ ನೇಮಿಸ್ತಿದ್ರು ಸರ್ ಅವ್ರು. ದೊಡ್ಡ ಆಟ, ಸಣ್ಣ ಆಟ, ಗೊಂದಲಿಗೇರು ಇವೆಲ್ಲ ಪ್ರಥಮ ಎಲ್ಲ ದೇವರಿಗೆ ಸಂಬಂಧಪಟ್ಟದ್ದು ವಾದ್ಯಗಳು. ನಾವ್ ಎಟ್ಟೆ ತರದ್ವಿ ಅಟ್ಟೆ ಅದು ಪದಗಳು ಅದಾವು. ಹಾಡ್ಕೋತ ಆದ್ರೆ ಯಾಕೆ 2 ತಿಂಗಳಾದ್ರೂ ಆಗುದಿಲ್ಲ. 18-19 ವರ್ಷವಿದ್ದೆ. ಹೇ ಕೈಲಿ ತೋರದ ಕ್ಷಣಲ್ಲ, ತರು ಕೊಟ್ಟು ಮಾಡ್ಕೋತಿದ್ರು ಅವಾಗ ನಮ್ಮ ಕಾಲಕ್ಕೆ. ನನ್ನಲು ನಿನ್ನಲು ಅನ್ನಲು ಬೇಡ, ಬಣ್ಣಲು ಮಾತಿಗೆ ಬೇಡ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಹೆಮ್ಮೆಯ ಬಾಗಲಕೋಟೆ ಜಿಲ್ಲೆಗೆ ಸ್ನೇಹಿತರೆ, ನಾನೀಗ ಬಾಗಲಕೋಟೆಯಲ್ಲಿದ್ದೀನಿ. ನೀವು ನೋಡ್ತಾ ಇರೋಂಥದ್ದು ಶಿರೂರು ಅಗಸಿ ಅಂತ ಈಗ ಕಾಣಿಸ್ತಾ ಇದೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಶಿರೂರು ಅಗಸಿ. ಇಲ್ಲಿ ಸ್ನೇಹಿತರೆ ಬಹಳ ವಿಶೇಷವಾದಂಥ ವಿಡಿಯೋಗಳನ್ನು ನಾವು ಮಾಡೋಕ್ಕಿದೆ. ವಿಡಿಯೋ ಸರಣಿನ ಬಹಳ ಮುಖ್ಯವಾಗಿ ಸ್ನೇಹಿತರೆ, ಇತ್ತೀಚೆಗಷ್ಟೇ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ನಮ್ಮ ವೆಂಕಪ್ಪನವರು ಸುಮಾರು 85 ವರ್ಷ ವಯಸ್ಸು. ಅವರು ಕರ್ನಾಟಕದ ಮೂಲ ಜನಪದ ಪ್ರಕಾರಗಳಲ್ಲಿ ಒಂದಾದಂತಹ ಗೊಂದಲಿಗರ ಹಾಡು ಅಥವಾ ಗೊಂದಲಿಗರ ಪದ ಅಂತ ಕರೀತಾರೆ. ಸರಿ ಸುಮಾರು 1,000ಕ್ಕೂ ಹೆಚ್ಚು ಗೊಂದಲಿಗರ ಪದವನ್ನ ತಮ್ಮ ನೆನಪಿನ ಭಂಡಾರದಲ್ಲಿ ಇಟ್ಕೊಂಡು ಹಾಡುವಂತಹ ಕಲಾವಿದ ನಮ್ಮ ವೆಂಕಪ್ಪ ಅವರು. ಅವ್ರ ಮನೆಗೆ ಹೋಗೋಣ ಸ್ನೇಹಿತರೆ. ಅವರು ನವನಗರ ಬಾಗಲಕೋಟೆಯಲ್ಲಿದ್ದಾರೆ. ಅವ್ರ ಮನೆಗೆ ಹೋಗಿ ವೆಂಕಪ್ಪನವ್ರ ಲೈಫ್ ಹೇಗಿತ್ತು ಪದ್ಮಶ್ರೀ ವರೆಗಿನ ಅವ್ರ ಜರ್ನಿ ಎಲ್ಲ ನಾವು ಕೇಳೋಣ. ಸ್ವಾಗತ ನಿಮಗೆ ವಿಶೇಷವಾದ ಕತೆಗೆ. ಕರ್ನಾಟಕ ಅನೇಕ ಜನಪದ ಕಲೆಗಳ ತವರೂರು. ಹಾಗಾಗಿ ಉತ್ತರ ಕರ್ನಾಟಕ ಕೂಡ ಅನೇಕ ಜನಪದ ಕಲಾವಿದರನ್ನು ಒಳಗೊಂಡಿದೆ. ಇವತ್ತು ಹೋಗೋಣ, ಮಾತಾಡೋಣ. ಸ್ವಾಗತ ಬಾಗಲಕೋಟೆ ಜಿಲ್ಲೆಗೆ, ಬನ್ನಿ. ಸ್ನೇಹಿತರೆ, ನಾವು ಹತ್ತತ್ರ ಬಂದ್ವಿ. ಈಗ ನವನಗರಕ್ಕೆ ಬಂದ್ವಿ. ನಾವು ಬಾಗಲಕೋಟೆ ನವನಗರ ಅಂದರೆ ಈ ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗಡೆ ಆದಂತಹ ಆ ಊರು, ಹಳೆ ಬಾಗಲಕೋಟೆ ಏನಿತ್ತಲ್ಲ ಅದನ್ನು ಸ್ಥಳಾಂತರಿಸಿ ಮಾಡಿರೋಂಥ ಹೊಸ ಊರು. ದಟ್ಸ್ ವೈ ಇಟ್ಸ್ ಕಾಲ್ಡ್ ಎಸ್ ನವನಗರ. ನವ ಮೀನ್ಸ್ ನ್ಯೂ ಸಿಟಿ ಆಫ್ ಬಾಗಲಕೋಟ್. ಸೊ ಇಲ್ಲಿ ಬಂದ್ವಿ. ನಮ್ಮ ಗೊಂದಲಿಗರ ಪದ ಹಾಡುವಂತಹ ನಮ್ಮ ಕಲಾವಿದರು ಸಿಗ್ತಾರೆ. ಈಗ ಅವ್ರ ಹತ್ರ ಹೋಗೋಣ ನಾವೀಗ. ಬಂತು ನೋಡಿ ಅವ್ರ ಮನೆ. ಸ್ನೇಹಿತರೆ, ನಾವೀಗ ಬಂದ್ವಿ. ಶ್ರೀ ವೆಂಕಪ್ಪ ಅಂಬಾಜಿ ಸುಗತೇಕರ್. ನೀವು ನೋಡ್ತಾ ಇದ್ದೀರಿ, ರಾಜ್ಯ ಪ್ರಶಸ್ತಿ, ಜಾನಪದ ಅಕಾಡೆಮಿ ಪ್ರಶಸ್ತಿ, ಜಾನಪದ ಲೋಕ ಪ್ರಶಸ್ತಿ, ಟಿಪ್ಪು ಸುಲ್ತಾನ್ ಪ್ರಶಸ್ತಿ, ಆಕಾಶವಾಣಿಯಲ್ಲಿ ಎ ಗ್ರೇಡ್ ಕಲಾವಿದರು ಸ್ನೇಹಿತರೆ, ಜೊತೆಗೆ ದೂರದರ್ಶನದ ಕಲಾವಿದರು ಕೂಡ. ಅದೆಲ್ಲಕ್ಕೂ ಕಿರೀಟ ಇಟ್ಟಂತೆ ಇತ್ತೀಚೆಗೆ 2025ರಲ್ಲಿ ನಮ್ಮ ವೆಂಕಪ್ಪನವ್ರಿಗೆ ಪದ್ಮಶ್ರೀ ಕೂಡ ಸಿಕ್ಕಿದೆ. ಅವ್ರ ಮನೆ ಸ್ನೇಹಿತರೆ ಇದು. ಅವ್ರ ಮೊಮ್ಮಗೆ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ತಮ್ಮ ಹೆಸರು? ನನ್ನ ಹೆಸರು ಚೇತನ್ ಸರ್. ತಾವೇನು ಮಾಡ್ತೀರಿ? ನಾವು ಕೂಡ ಈ ಗೊಂದಲಿ ಕಲೆನ ಮಾಡ್ಕೊತ ಬಂದಿರಿ ಸರ್. ಗೊಂದಲಿಗರ ಪದ? ಹೌದು ಸರ್. ಹಾಂ. ಅವ್ರ ಅಜ್ಜರು ಕೂಡ ನಾವು ಕೂಡ ಸಾಥ್ ಮಾಡ್ತೀವಿ ಸರ್. ಅವ್ರು ಕೂಡ ಕಾರ್ಯಕ್ರಮ ಕೂಡ. ಮತ್ತು ಈ ಗೊಂದಲ ಈಗ ನಮ್ಮ ಅಂಬಾಭವಾನಿ ಎದ್ದ ಮನೆ ಒಳಗೆ ಸರ್, ಈ ಮರಾಠರಾಗಲಿ ಬ್ರಾಹ್ಮಣರಾಗಲಿ ಅವ್ರ ಮನೆಯಲ್ಲಿ ಗೊಂದಲ ಕಾರ್ಯಕ್ರಮ ಅಂತ ಮಾಡ್ತಾರೆ ಸರ್. ಈ ಶುಭ ಕಾರ್ಯ ಒಳಗೆ ಮದುವೆ ಆಗಲಿ ಮುಂಜಾನೆ ಆಗಲಿ ಅವಾಗೆಲ್ಲ ಈ ಕಾರ್ಯಕ್ರಮ ಕೊಡ್ತಾರೆ. ಅವ್ರು ಕೂಡ ನಾವು ಅಜ್ಜರು ಕೂಡ ನಾವು ಹೋಗ್ತೀರಿ ಅಂದರೆ ಇದನ್ನೇ ನೀವು ಪೂರ್ಣಾವಧಿ ಮಾಡಿ? ಹೌದ್ರಿ ಸರ್. ನಮ್ಮ ಕಲೆ ವಂಶ ಪರಂಪರೆ ಅಂತ ಬಂದಿತ್ತು. ವೆರಿ ಗುಡ್, ಸೂಪರ್. ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ. ನಾವು ಅಂದರೆ ನಿಮ್ಮ ತಾತವರು, ನಿಮ್ಮ ತಂದೆ, ನೀವು 3 ಜನ ಗೊಂದಲಿಗರ ಪದನೇ? ಇದು ನಮ್ಮ ವಂಶ ಪರಂಪರೆಯಿಂದ ಬಂದಿದೆ ಸರ್. ಎಷ್ಟು ಜನರೇಷನ್ಸ್? ಇದು ತಲೆತಲ ಅಂತ ಅಂತಾರೆ ಸರ್. ಓಕೆ. ಇದು ನಿಮ್ಮ ಮನೆ? ಹಾಂ, ಇದು ನಮ್ಮ ಮನೆ ಸರ್. ಸ್ವಂತ ಮನೆ? ಹೌದು. ಬನ್ನಿ ನೋಡೋಣ. ಬನ್ನಿ ಎಲ್ರಿಗೂ ಸ್ವಾಗತ. ಸರ್ ನಮಸ್ತೆ. ಸರ್ ನಮಸ್ತೆ. ಬರ್ಬೋದಾ? ಬನ್ನಿ ಸರ್. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಹೇಗಿದ್ದೀರಿ? ಸ್ನೇಹಿತರೆ, ಇವರೇ ವೆಂಕಪ್ಪನವರು ಸ್ನೇಹಿತರೆ. ಸುಮಾರು 1,000ಕ್ಕೂ ಹೆಚ್ಚು ಗೊಂದಲಿಗರ ಪದವನ್ನ ಹಾಡುವಂತಹ ಕನ್ನಡದ ಅಪ್ರತಿಮ ಕಲಾವಿದರು ಸ್ನೇಹಿತರೆ ಅವರು. ಸೊ ಸರ್, ಹೇಗಿದ್ದೀರಿ? ಆರಾಮಿದ್ದೀನಿ ಸರ್. ಆರಾಮಿದ್ದೀರಾ? ನಿಮ್ಮ ಜೊತೆ ಮಾತಾಡ್ಬೇಕು ಇವತ್ತು? ಯಾವಾಗಲೂ ಮಾತಾಡ್ತೀವಲ್ಲ ಸರ್. ಓಕೆ. ನೋಡಿ, ಇದು ನಮ್ಮ ವೆಂಕಪ್ಪನವರ ಮನೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಿ, ಗೊಂದಲಿಗರ ಪದದ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. ಹಾಗಾಗಿ ಸರ್ ತೋರಿಸಿ, ಏನೇನಿದೆ ನಿಮ್ಮ ಮನೇಲಿ ಅವಾರ್ಡ್ಸ್ ಇದೆಲ್ಲ ಸರ್? ಸರ್, ಇದು ಮೊನ್ನೆ 2025 ಮಾರ್ಚ್ 27 ಪದ್ಮಶ್ರೀ ಅವಾರ್ಡ್ ಸರ್ ಕೊಟ್ಟಿದ್ದು. ರಾಷ್ಟ್ರಪತಿಯವರು ಕೊಟ್ಟಿದ್ರು ಸರ್ ಇದು. ಓಕೆ. ರಾಷ್ಟ್ರಪತಿಯವರಿಂದ ಬಂದಿರೋ ಪದ್ಮಶ್ರೀ ಅವಾರ್ಡ್? ಹಾಂ ಸರ್. 2025ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಸರ್. ಆಮೇಲೆ ಇವೆಲ್ಲ ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ರಿ ಸರ್. ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು. ಆಮೇಲೆ ಎಲ್ಲ ದೂರ ಕಾರ್ಯಕ್ರಮ ಕೊಟ್ಟಿದ್ರಿ ಸರ್. ಇವೆಲ್ಲ ಭಾಳ ಅದಾವು. ಇದು ರಾಜ್ಯೋತ್ಸವ ಪ್ರಶಸ್ತಿ ಸರ್. ಓಹೋ, ಯಾವ ವರ್ಷ ಬಂತು ರಾಜ್ಯೋತ್ಸವ? ಇದು 2011 ಸರ್.
ಓಕೆ, ಒಂದು 14 ವರ್ಷ ಆಗೋಯ್ತಪ್ಪ ರಥೋತ್ಸವ ಮುಂದೆ. ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ರು ಇದ್ರು ಸರ್. ಹಾಂ, ಆಮೇಲೆ ಇವೆಲ್ಲ ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ರು ಸರ್ ಇವು. ಹಾಂ, ಆ ಫೋಟೋ ತೋರಿಸಿ. ಇದು ಪ್ರಧಾನಮಂತ್ರಿಗಳು ನಮ್ಮ ಅಜ್ಜವರಿಗೆ ಅವ್ರ ಕಲೆ ಕುರಿತು ಸರ್ ಒಂದು 15 ನಿಮಿಷ ಮಾತಾಡಿದ್ದಾರೆ ಸರ್. ಇಲ್ಲಿ ಮಗ್ಲಿರೋರು ನಮ್ಮ ಕಾಕಾರ ಸರ್, ಅಂಬಾಜಿ ಸುಕ್ತಕರ್ ಅಂತೇಳಿ. ಇವರು ಚಿಕ್ಕ ಮಗ, ನಮ್ಮ ಅಪ್ಪರು ದೊಡ್ಡವರು. ಪ್ರಧಾನಮಂತ್ರಿಗಳು ನಮ್ಮ ಅಜ್ಜ ಬಗ್ಗೆ ಮಾತಾಡಿದಾರೆ ಸರ್ ಅಲ್ಲಿ. ಆಮೇಲೆ ಮನ್ ಕಿ ಬಾತ್ ಒಳಗೂ ಕೂಡ ಇವ್ರ ಬಗ್ಗೆನೇ ಹೇಳಿದ್ದಾರೆ ಸರ್. ಓಕೆ, 110ನೇ ಸರಣಿ ಮನ್ ಕಿ ಬಾತ್ ಒಳಗೆ ಸರ್. ಇದು ಮೇನ್ ಪ್ರೆಸಿಡೆಂಟ್ ರಾಷ್ಟ್ರಪತಿ ಅವ್ರು ಕೊಟ್ಟಿದ್ದು, ಮೇಡಮ್ ಅವ್ರು ಕೊಟ್ಟಿದ್ದು ಸರ್. ಹಾಂ ಹಾಂ, ಓಕೆ ಸರ್, ನಮಸ್ತೆ ಸರ್. ನಮಸ್ತೆ. ಹಾಂ, ಇವ್ರು ನಮ್ಮ ತಂದೆಯವ್ರು ಸರ್, ಇವ್ರ ಮಗ ಸರ್. ಇವರು ಕೂಡ ಮೊನ್ನೆ ಅಕಾಡೆಮಿ ಪ್ರಶಸ್ತಿ ಕೂಡ ಆಗಿತ್ತು ಸರ್ ಇವ್ರಿಗೆ. ಓಹೋ, ತಮಗೂ ಅಭಿನಂದನೆ ಆಗಲಿ. ನೈಸ್. ಇವು ಕೂಡ ಭಾಳ ಪ್ರಶಸ್ತಿ ಪುರಸ್ಕಾರ ಅಲ್ಲಿ ಕೊಟ್ಟಿದ್ದ ಕಾರ್ಯಕ್ರಮ ಸರ್. ಇದು ಡಾಕ್ಟರೇಟ್ ಅವಾರ್ಡ್ ಸರ್. ಇದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ, ನಮ್ಮ ಜಾನಪದ ವಿಶ್ವವಿದ್ಯಾಲಯ ಗೊಟ್ಟಗೋಡಿ ಹಾವೇರಿ. ಹೌದ್ರಿ ಸರ್, ಹೌದ್ರಿ ಸರ್. ಅವ್ರು ಕೊಟ್ಟರು ಡಾಕ್ಟರೇಟ್. ಹೌದ್ರಿ ಸರ್. ಇದು ಮಂಗಳೂರು ದಸರಾದಲ್ಲಿ ಕೊಟ್ಟಿರೋ ಸರ್ ಇದು ಸರ್. ಕುದ್ರೋಳಿ ಗೋಕರ್ಣ. ಹಾಂ ಸರ್. ಅಲ್ಲಿ ಹಿಂದ್ಗಡೆ ಇರೋದು ಜಾನಪದ ಅಕಾಡೆಮಿ ಪ್ರಶಸ್ತಿ, ಇದು ಸಿರಿ ಪ್ರಶಸ್ತಿ ಸರ್. ಜಾನಪದ ಸಿರಿ ಪ್ರಶಸ್ತಿ. ಇವರು ಉಮಾಶ್ರೀ ಮೇಡಮ್ ಅವ್ರು ಇದ್ರು ಸರ್. ಅವಾಗ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇದ್ರು ಸರ್. ಓಕೆ, ಅದು 2017ರಲ್ಲಿ ಅದು ಕೊಟ್ಟಿದ್ರು ಸರ್. ಆಮೇಲೆ ಇವೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಹಳವಾಸ ಆಗಿರ್ಬೋದು, ಬೇರೆ ಬೇರೆ ಒಟ್ಟ ದೇಶಾದ್ಯಂತ ಕಾರ್ಯಕ್ರಮ ಕೊಟ್ಟಿದ್ದು. ದೇಶದಾದ್ಯಂತ? ಹೌದ್ರಿ ಸರ್. ಮಧ್ಯಪ್ರದೇಶ, ದೆಹಲಿ, ಗೋವಾ, ಕೇರಳ, ಮಹಾರಾಷ್ಟ್ರ ಎಲ್ಲ ಹೋಗಿದ್ರಿ ಸರ್. ವಿದೇಶಕ್ಕೆ ಏನಾದ್ರು? ವಿದೇಶಕ್ಕೆ ಹೋಗಿಲ್ಲ ಸರ್. ಹೋಗಿಲ್ಲ. ಎಲ್ಲ ಕಡೆ ನಾವು ಅರ್ಜಿ ಹಾಕಿದ್ರಿ ಸರ್. ಕಳಿಸ್ತೀವಿ ಅಂತವ್ರಿಗೆ ಕಳಿಸ್ಲಿ. ಎಷ್ಟು ವರ್ಷದಿಂದ ಗೊಂದಲಿಗರ ಪದ ಹಾಡ್ತಿದ್ದಾರೆ? ಅವರೆಲ್ಲ ಸಣ್ಣ ವಯಸ್ಸಿನಿಂದ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ. ಎಷ್ಟು ಅವ್ರಿಗೆ ಏಜು? ಈಗ 83 ಇದೆ ಸರ್ ಪ್ರೆಸೆಂಟ್ಲಿ. 83? ಹೌದು. ಅದು ಸುಮಾರು ಒಂದು 60-70 ವರ್ಷ ಹಾಡಿದ್ದಾರೆ ಸರ್. ಅವರು ಚಿಕ್ಕವರು ಒಂದು 7-8 ವರ್ಷ ಇದ್ದಾಗ ಸರ್. ಅವಾಗೆಲ್ಲ ನಮಗೆ ಬಡತನ ಪರಿಸ್ಥಿತಿ ಸರ್. ಅವಾಗೆಲ್ಲ ನಮ್ಮದು ಅಲಿಮಾರಿ ಜನಾಂಗ ಸರ್. ಈಗೇನೋ ಒಂದು ಕಡೆ ನೆಲೆ ಆಗಿವ್ರಿ ಸರ್. ಅವಾಗೆಲ್ಲ ನಮ್ಮ ಹಿರಿಯರು ಎಲ್ಲ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ, ಒಂದು ಹಳ್ಳಿ ಹಿಂಗೆ ನಮ್ಮ ಕಲೆಯನ್ನು ಎಲ್ಲೆಲ್ಲಿ ಭಕ್ತರ ಮನೆ ಇರ್ತಾವ, ಆಮೇಲೆ ಎಲ್ಲೆಲ್ಲಿ ಪಟ್ಟಣ ಆಗಿರ್ಬೋದು, ಎಲ್ಲಿ ಅವಾಗಿನ ಮನೆ ಗೊಂದಳಿ ಜನಾಂಗ ಏನಪ್ಪ ಅಂತಂದ್ರೆ ಈ ಇದು ಕೆರೆ ಇರ್ತಾವಲ್ಲ ಸರ್. ಕೆರೆ, ಹಳ್ಳ, ದಂಡಿ, ಕೆರೆಗಳು. ಕೆರೆ, ಹಳ್ಳ, ದಂಡೆ, ನದಿ ಇರ್ತಾವಲ್ಲ ಸರ್. ಅಲ್ಲಿ ಜಾಸ್ತಿ ವಾಸ ಮಾಡ್ತಿದ್ರು ಸರ್. ಅಂದ್ರೆ ನಮ್ಮ ಗೊಂದಳಿ ಜನಾಂಗದ ಏನು ಪ್ರವೃತ್ತಿಪ್ಪ ಅಂತಂದ್ರೆ ಈ ಗೊಂದಳ ಪೂಜೆ ಹಾಕೋದು, ಆಮೇಲೆ ಬೇಟೆ ಆಡೋದು, ಪ್ರಾಣಿಗಳನ್ನ ಬೇಟೆ ಆಡೋದು. ಓಕೆ, ಈ ನಮ್ಮ ಅಲೆಮಾರಿ ಜನಾಂಗದ ಒಂದು ಪರಂಪರೆ ಸರ್. ಓಕೆ, ನಿಮ್ದು ಅಲೆಮಾರಿ ಜನಾಂಗ? ಹೌದ್ರಿ ಸರ್. ನಮ್ಮ ಗೊಂದಳಿ ಅಲೆಮಾರಿ ಜನಾಂಗ ಸರ್. ಅಂದ್ರೆ ಊರೂರು ಸುತ್ತಿದ್ರಿ? ಊರು ಸುತ್ತಿದ್ರಿ ಸರ್. ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ ಸರ್. ಓಕೆ ಓಕೆ. ಇದು ನಿಮ್ಮ ಮನೆ? ಇದು ನಮ್ಮ ಮನೆ. ಎಷ್ಟು ವರ್ಷ ಆಯ್ತು ಬಂದು ಇಲ್ಲಿಗೆ? ಇದು ಮುಳುಗಡೆ ನಮ್ಮ ಆಲಮಟ್ಟಿ ಜಲಾಶಯ ಏನು ಕಟ್ಟಿದ್ರು ಸರ್, ಅವಾಗ ನಮ್ಮ ಬಾಗಲಕೋಟೆ ಊರು ಅರ್ಧ ಪಟ್ಟಣ ಮುಳುಗಡೆ ಆಯ್ತು ಸರ್. ಅವಾಗ ಮುಳುಗಡೆ ಆಗಿದ್ದಕ್ಕ ಈ ಕಡೆ ಜಾಗ ಕೊಟ್ಟರು ಸರ್ ನಮಗೆ. ಇದು ನಮ್ಮ ಅಜ್ಜವರು ಸ್ವಂತ ಇದರಿಂದನೇ ಕಟ್ಟಿಸಿದ್ರು ಸರ್. ಅಂದ್ರೆ ಇವ್ರ ಸಂಪಾದನೆ? ಹೌದು ಸರ್. ನಮ್ದು ಬೇರೆ ಏನು ಉದ್ಯೋಗ ಇಲ್ಲ ಸರ್, ಬರೀ ಕಲೆಯನ್ನ ನಾವು ಮಾಡ್ಕೋತ ಬಂದಿರಿ ಸರ್. ವೆರಿ ನೈಸ್, ವೆರಿ ನೈಸ್. ನೋಡಿ, ಸುಮಾರು ಅವ್ರಿಗೆ 7-8 ವರ್ಷದಿಂದ ಅವರು ಗೊಂದಲಿಗರ ಪದ ಹಾಡ್ತಾರೆ. ಅಂದರೆ ಅವ್ರಿಗೆ 83, ಸುಮಾರು 75 ವರ್ಷದಿಂದ ಗೊಂದಲಿಗರ ಪದ ಹಾಡ್ತಾ ಇರುವಂಥ 1000 ಗೊಂದಲಿಗರ ಪದ ಹಾಡುಗಳ ಸರ್ದಾರ ನಮ್ಮ ಪದ್ಮಶ್ರೀ ಪುರಸ್ಕೃತ ವೆಂಕಪ್ಪನವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ ಸರ್. ತಾವು ಅವ್ರ ಮಗ ಸರ್? ಹೌದು ಸರ್. ನಿಮ್ಮ ಹೆಸರು ಪರಿಚಯ ಹೇಳಿ. ನಮ್ಮ ಹೆಸರು ಹನುಮಂತ ರೀ ಸರ್. ಹನುಮಂತ. ಹಾಂ ಹಾಂ. ತಾವು ಗೊಂದಲಿಗರ ಪದನೇ ಹಾಡೋದಾ? ಹೌದು ಸರ್. ಓಕೆ ಓಕೆ, ಆಗಲಿ, ಧನ್ಯವಾದ. ಎಲ್ಲರಾಗಿ ನಟ್ಟಿ ದುಷ್ಟರಣ ಸುಟ್ಟಿ, ಮೋವದಿಂದಲ್ಲಿ ದುಷ್ಟರಣ ಸುಟ್ಟಿ, ದುಷ್ಟರಣ ಸುಟ್ಟಿ, ಸೀತಾಮಾತಿನೊಳಗೆ ಕೂಸಾಗಿ ಹುಟ್ಟಿ, ಸೀತಾಮಾತಿನೋಳು ಕೂಸಾಗಿ ಹುಟ್ಟಿ, ಕೈಕಾದೇವಿ ಮನಸ್ಸಿನಲ್ಲಿ ಆಸೇವ ಇಟ್ಟಿ, ಮನಸ್ಸಿನಲ್ಲಿ ಆಸೇವ ಇಟ್ಟಿ, ಕೈತನಿಗೊಂದು ಶ್ರೀರಾಮಗ ವನವಾಸ ಕೊಟ್ಟಿ, ವನವಾಸ ಕೊಟ್ಟಿ,
ಪಟ್ಟವ ಕಟ್ಟಿ ಅಂಬಾವಿಭೀಷಣನ ಪಟ್ಟವ ಕಟ್ಟಿ ಅಂಬಾವಿಭೀಷಣನ ಪಟ್ಟವ ಕಟ್ಟಿ ಭವಾನಿ ಎಲ್ಲರಿಗೆಲ್ಲಮ್ಮ ಪರಶುರಾಮನ ತಾಯಮ್ಮ ದೇವೈ ಪಾಂಚಾಲ ದ್ರೌಪದಿ ಆಗಿದೆ ಹುಟ್ಟಿ ಪಾಂಚಾಲ ದ್ರೌಪದಿ ಆಗಿದೆ ಹುಟ್ಟಿ ಕವರವರ ಅಂಶವ ಅಳದವ ಬಿಟ್ಟಿ ಅಲ್ಲಿ ಕವರವರ ಅಂಶವ ಅಳದವ ಬಿಟ್ಟಿ ಅಂಬ ಕವರವರ ಅಂಶವ ಅಳದವ ಬಿಟ್ಟಿ ದುಷ್ಟ ದುರ್ಯಧರನ ಸೀಳಿಸಿ ಬಿಟ್ಟಿ ದುಷ್ಟ ದುರ್ಯಧರನ ಸೀಳಿಸಿ ಬಿಟ್ಟಿ ಭೀಮನ ಕೈಲಿಂದ ಸೀಳಿಸಿ ಬಿಟ್ಟಿ ಅಂಬ ಎಲ್ಲರಿಗೆಲ್ಲಮ್ಮ ಪರಶುರಾಮನ ತಾಯಮ್ಮ ದೇವೈ ರೇಣುಕ ರಾಜನ ಅಲ್ಲಿ ಹುಟ್ಟಿ ರೇಣುಕ ರಾಜನ ಅಲ್ಲಿ ಹುಟ್ಟಿ ಏಳ್ಕೊಳ್ಳಕ್ಕೆ ಆರವ್ವ ಗಟ್ಟಿ ಏಳ್ಕೊಳ್ಳಕ್ಕೆ ಆರವ್ವ ಗಟ್ಟಿ ಏಳ್ಕೊಳ್ಳಕ್ಕೆ ಆರವ್ವ ಗಟ್ಟಿ ಏಳ್ಕೊಳ್ಳಕ್ಕೆ ಆರವ್ವ ಗಟ್ಟಿ ಸಿದ್ಧರನ ಗವಿಗೊಂಡ ಜಡದಿ ಸಿದ್ಧರನ ಗವಿಗುಂಡ ಜಡದಿ ಒತ್ತಲ ಹುಣವಿಗೆ ಗಂಡಾಗಿ ಹುಟ್ಟಿ ಬನದ ಹುಣವಿಗೆ ಮುತ್ತೈದ ಗರತಿ ಬನದ ಹುಣವಿಗೆ ಮುತ್ತೈದ ಗರತಿ ಭಾರತ ಬೆಳಗಿ ಬೆಳಗಿ ಆರವ್ವ ಗಟ್ಟಿ ಭಾರತ ಬೆಳಗಿ ಬೆಳಗಿ ಆರವ್ವ ಗಟ್ಟಿ ನಿಂದಿ ಆಡಿದವರಣ ನೀ ಅಲ್ಲೇ ಗಟ್ಟಿ ನಿಂದಿ ಆಡಿದವರಣ ನೀ ಅಲ್ಲೇ ಗಟ್ಟಿ ಬತ್ತಲಿ ಗದ್ದಲೆ ಮೇಲೆ ಜಗದೀಯ ಹೊಸಿ ಬತ್ತಲಿ ಗದ್ದಲೆ ಮೇಲೆ ಪುಟ್ಟಿಯ ಹೊಸಿ ಆ ಜಗವನ್ನು ಹೊರಸಿ ಎಕ್ಕಯ್ಯ ಜೋಗೈನ ಭಂಡಾರ ಕಟ್ಟಿ ಭವಾನಿ ಎಕ್ಕಯ್ಯ ಜೋಗೈನ ಭಂಡಾರ ಕಟ್ಟಿ ಆ ಎಕ್ಕಯ್ಯ ಜೋಗೈನ ಭಂಡಾರ ಕಟ್ಟಿ ಓ ಅಂಬುವ ಶಬ್ದ ವರ್ಣಸಿ ಭವಾನಿ ಉರು ಅಂಬುವ ಶಬ್ದ ವರ್ಣಸಿ ಭವಾನಿ ಎಲ್ಲರಿಗೆಲ್ಲಮ್ಮ ಪರಶುರಾಮನ ತಾಯಮ್ಮ ದೇವೈ ಶಾಂಭವಿ. ಇನ್ನೊಂದು ಅರ್ಥ ಶ್ರೇಷ್ಠ ಮಾನವ ಜನ್ಮ ಕೊಟ್ಟ ಬಂದ ಮೇಲೆ ಬಿಸಿಲಿಂದ ನುಡಿಯ ಕಲಿ ಕಟ್ಟಿ ಕಡಿ ಜನ್ಮ ಭ್ರಷ್ಟಾಚಾರ ಮನಸ್ಸಿಟ್ಟ ಕಲಿ ಎಷ್ಟು ತಮ್ಮ ವಯಸ್ಸು? ನಮ್ಗೆ ಬಾಳಿಲ್ಲಿ 83 ಅದವ್ರು. 18 ಹುಡುಗನ ಥರ ಇದ್ದೀರಿ. ಹೌದು ಸರ, ನಾವು ಬಾಲ್ಯ ವಯಸ್ಸದಿಂದ ಇದೇ ಸೇವಾನೇ ಮಾಡ್ಕೊತ ಬಂದೀವಿ. ನಮ್ಮ ಗರದಾಣದೊಳಗೆ ಇದೇ ನಮ್ಮ ಅಜ್ಜ ಪೀಡಾನ್ ಪೀಡ್ ನಮ್ಮ ತಂದೆಲಿಂದ ನಾವು ಅವ್ರ ಹಿಂಬಾಲು ಹೋಗಿ ಅದರಂತೆ ನಾವು ನಮ್ಮನ್ನು ಕಲಿಸಿದರು. ಹಿಂಗೆ ಹಾಡ್ರಿ, ಹಿಂಗೆ ಮಾಡಿರಿ, ಹಿಂಗೆ ಕತೆ ಹೇಳ್ರಿ, ಹಿಂಗೆ ದೇವಿ ಸ್ತೋತ್ರ ಮಾಡಿರಿ ಅಂತೇಳಿ ಅವರು ಹೇಳಿದಾಗ ನಾವು ಈ ತಾಯಿ ಸೇವಾ ಮಾಡ್ಕೋತ ಇಲ್ಲಿವರೆಗೆ ನಮ್ಮದೇನಪ್ಪ ಇದ್ರ ಮೇಲೇನ ಜೀವನ, ಭಕ್ತರು ಕೊಟ್ಟಿಂದೇ ನಮ್ಮ ಜೀವನ. ಹಳ್ಳಿಗಳ ಪ್ರವಾಸ, ಹಳ್ಳಿಗಳಿಗೆ ಸುಗ್ಗಿಯಾಗನ ಪ್ರವಾಸ ಮಾಡ್ತಾರೆ. 2 ತಿಂಗಳ 15 ದಿನ ಪ್ರವಾಸ ಮಾಡೋದು. ಗುಡಿಗುಂಡ ಅಲ್ಲಿ ಹಳ್ಳ್ಯಾಗ ಹೋಗೋಣ, ಗುಡಿಗುಂಡಾರ್ದಾಗ ಇರ್ತಿದ್ದೀವಿ. ರಾತ್ರಿ ವಿಳೆ ಕೊಡ್ತಿದ್ರು. ವಿಳೆ ಕೊಟ್ಟರೆ ಹಾಡ್ತಾರೆ ನಮ್ಮ ಜನಾಂಗ. ನಾವೊಬ್ಬರೇ ಎಲ್ಲ ವಿಳೆ ಕೊಡ್ತಾರೆ. ಇಷ್ಟು ಮಾತು ಮಾಡಿರ್ತೀವಿ, ರೊಕ್ಕರಾಗಲಿ ಧಾನ್ಯರಾಗಲಿ. ನಮ್ಗೆ ಹಿಂಗ್ರಿ ಹಂಗ್ರಿ ಅಂದ್ರೆ ಆಗೋದಿಲ್ಲ ರೀ ಸರ್. ನೋಡ್ಕೊಡ್ತೀವಿ ಬರ್ರಿ, ಹಂಗಾರೆ ನಡ್ರಿ. ಒಂದು ಅಡಿಕೆ 2 ಅಡಿಕೆ 1-2 ಎಲೆ 5 ರೂಪಾಯಿ ಆಗಲಿ, ರೂಪಾಯಿ 2 ರೂಪಾಯಿ ಆಗಲಿ ಆ ವಿಳೆದಾಗ ಕೊಟ್ಟು ನಮಗೆ ಇಳೆ ಕೊಟ್ಟಂಗೆ ಅದಕ್ಕೆ ಖಾತ್ರಿ. ಅವ್ರು ವಿಳೆ ಕೊಟ್ರಿಲ್ಲೋ ಅಲ್ಲಿ ಹೋಗೋದು, ಬೆಳತನ ಹಾಡೋದು. ಅವ್ರು ಯಾವ ಕತೆ ಹೇಳಂತಾರೆ ಅದ ಕತೆ ಹೇಳಬೇಕು. ನಮಗೊಂದಿಲಿಗರ ಕತೆ 31. ಅವ್ರು ಯಾವ ಕತೆ ಹೇಳತ್ತಾರ ಅದೇ ಕತೆ ಹೇಳೋದು. ಅಂದ್ರೆ 10-10ವರೆಗೆ ಚಾಲು ಆದ್ರೆ 4-4:45 5 ತನಕ ಆಗ್ತದೆ ಬೆಳತನ. ಹೌದ್ರಿ ಸರ್, ರಾತ್ರಿಯಿಂದ ಬೆಳಗ್ಗೆವರೆಗೂ. ಹೌದು. ನಡಬಾರ್ಕೆ 1-2 ಹಾಸ್ಯ ಆಡ್ಕತೆ ಹೇಳೋದು, ಹಾಸ್ಯ ಪದ ಹಾಡೋದು. ಹೀಗಾಗಿ ಅದು 4 ಭಾಗ 5 ಭಾಗ ಹಿಂಗೆ ಕತೆ ದೊಡ್ಡ ಸಣ್ಣ ಇರ್ತಾವ. ಈಗೇನೈತಿ 2 ತಾಸಿನಾಗ ಮುಗಿಸ್ಬಿಡ ಅಂತಾರೆ. ಅವಾಗ ಹಂಗೆ ಇದ್ದಿದ್ದಿಲ್ಲ. ಉದಯ ಕಾಲಕ್ಕೆ ಮುಕ್ತಾಯ, ಉದಯ ಕಾಲಕ್ಕೆ ಸೂರ್ಯ ಬಂಡ್ರೊಳಗೆ
ಸೂರ್ಯ ಹೊಣ್ತಿರ್ಬೇಕು, ಇಲ್ಲಿ ಮಂಗಳಾರತಿ ಆಗ್ತಿರ್ಬೇಕು. ಸೂರ್ಯ ಹೊಣ್ದಿದ್ದರ್ಗಂತ ಲಘು ಮುಗಿಸುವಾದ್ರೆ ಕೆಟ್ಟ ಬೇಗಳ ಬೇಯ್ತಿದ್ರು. ಅಲ್ಲೇನು ಹೋಗ್ತಿ ಏನೈತೆ ಅಂತೇಳಿ ಕೆಟ್ಟ ಬೇಗಳ ಬೇಯ್ತಿದ್ರು. ಕೇಳುವಷ್ಟು ಅಪೇಕ್ಷೆ ಅವರಲ್ಲಿತ್ತು. ಮತ್ತು ಶಮಿಕಟ್ಟೂ ಹೇಳ್ತಾರೆ. ಈಗಾದ್ರೆ ನಾವಾದರೂ ಸೇವಾನೇ ಮಾಡೀವಿ. ಒಂದು ಹಳ್ಳಿಗೊಳಗೆ 15 ದಿನ 8 ದಿನ 10 ದಿನ ಓಣಿ ಓಣಿಗೆ ಕತಿ ಆಗೋದು. ಬರೀ ಧಾನ್ಯ ಆವಾಗ ಚೀಲ 80 ಕಿಲೋ 70 ಕಿಲೋ ಹಿಂಗೆ ಸಣ್ಣ ಓಣಿ ಇದ್ರೆ ಯಪ್ಪ ನಮ್ಗೆ ಇಷ್ಟದ ಒಂದಿಷ್ಟು ದಕ್ಷಿಣ ಕೊಡೋರು, ಅಷ್ಟು ಧಾನ್ಯ ಕೊಡೋರು. ಅದೇ ಜ್ವಾಳ ಹಾಡೋದು. ಎಲ್ಲ 8 ದಿವಸದ ಮೇಲೆ ಯಾವುದೋ ಊರಾಗ ಜ್ವಾಳ ಮಾರಿ ವಿಕೆಟ್ ಬಂದುಬಿಡೋದು. ನಮ್ಮ ಜೀವನನೇ ಇದ್ರ ಮೇಲೇ ಭಕ್ತರಿಗೆ ಕೊಟ್ಟಾಗ ನಮ್ಮ ಜೀವನ ಅನ್ನಲ್ಲ. ಸುಳ್ಳು ಯಾಕೆ ಹೇಳ್ಬೇಕ್ರಿ? ಈ ಜೋಳಿಗೆಲಿಂದ ನಮ್ಮ ಜನ್ಮ. ಹಿಂಗೆ ಒಂದೇ ದಿವಸ ಅಲ್ಲ, ಒಂದೇ ತಿಂಗಳಲ್ಲ, 12 ತಿಂಗಳೂ ಇದೆ. ನಾವು ಬೇರೆ ಉದ್ಯೋಗ ಇಲ್ಲ, ಬೇರೆ ಯಾವ ಉದ್ಯೋಗ ಈ ಮನೆತನದೊಳಗೆ ಯಾರೂ ಭಾಗವಹಿಸಲಿಲ್ಲ. ಮಾಡಿದರೂ ಉಪಯೋಗ ಇಲ್ಲ. ಅವರು ಮಕ್ಕಳು ಮೊಮ್ಮಕ್ಕಳು ದೊಡ್ಡವು ಅದು ಅಂತೇಳಿ ನಾವು ಒಂದು ಬಾಂಡ್ಯದ ಅಂಗಡಿ ಹಾಕ್ಬೇಕಂತ ಮಕ್ಕಳು ದೊಡ್ಡವು ಅದು, ನಾವು ಅವರ ಆದೀವಿ, ಅವರು ಆಗಲಿ ಸ್ವಲ್ಪ ಯಾವ ದೃಷ್ಟಿಕದೊಳಗೆ ಇರಲಿ ಅಂತೇಳಿ ನಾವು ಮಾಡಿದ್ರೆ 5 ಲಕ್ಷ ರೂಪಾಯಿ ಮಾಲು ಹುಬ್ಬಳ್ಳಿ ಒಳಗೆ ಪುಣ್ಯಾತ್ಮ ಉದ್ರಿ ಕೊಟ್ಟ. ಅವರು ನಮ್ಮ ಮಂದಿಯವ್ರ ಪ್ರಚಾರ ಯಾಕೆ ಹೊಲ್ದ್ರಪ್ಪ ತೊಗೊಂಡು ಹೋಗಂತೇಳಿ ಅವ್ರನ್ನ ಕುಂತು ನಮಗೆ ಕೊಟ್ಟರು. ಏನು ಉಪಯೋಗ ಆಗಲಿಲ್ಲ. ಯಾವರ ಎಳೆ ಬರುವಲ್ಲಿ ಹಾಡಕ್ಕೆ ಹೋಗೋದು. ಹಾಡಕ್ಕೆ ಹೋಗಿ ಬೆಳ್ತಾನೆ ಹಾಡಿ ಬಂದು ಮಾತ್ರ ಮುಂಜಾನೆ ಮಕ್ಕೊಳ್ಳೋದು, ಮರ್ದಿನ ಹೋಗೋದು. ಯಾ ಗಿರಾಕಿಲ್ಲ ಏನಿಲ್ಲ. ಬಾಂಡೆ ಹೋಯ್ತು. ಅಂಗಡಿ ಬಾಡಿಗೆ ಕೈಲಿ ಕೊಡ್ಕೋತ ಹೋಗೋದು. ಒಂದು ಮನುಷ್ಯ ಹೋಗಿ ಕುಂದ್ರೋದು. ವ್ಯಾಪಾರ ಸರಿ ಇಲ್ಲ. ಹೀಗಾಗಿ ಅದು ನಮಗೆ ಊಮ ಇಲ್ಲ. ನಮ್ಮ ಹಿರಿಯರೇ ಹೇಳ್ತಿದ್ರು. ನಮ್ಮ ಅಜ್ಜಿ ನಮ್ಮ ಅಜ್ಜ ಮುಳುಗಿದ್ದ, ನಮ್ಮ ಅಜ್ಜವ್ರು ಸತ್ತಿದ್ರು, ನಮ್ಮ ಅಜ್ಜಿ ಇದ್ದಳು. ಇದನ್ನು ನಮ್ಮ ಗರದಾಣದಾಗ ವ್ಯಾಪಾರ ಉದ್ಯೋಗ ನಮ್ಮ ಗರದಾಣದೊಳಗೆ ಓಮ ಇಲ್ಲ ಅಂಥೇಳಿ ನಮ್ಮ ಅತ್ತಿಯವರು ಹೇಳ್ತಿದ್ರು, ಹಿರಿಯರು ಹೇಳ್ತಿದ್ರು. ನಮ್ಮ ಮನೆಯಾಗ ಯಾರು ವ್ಯವಹಾರ ಮಾಡಿಲ್ಲ, ವ್ಯವಹಾರ ಮಾಡಿಬೇಡ್ರಿ, ದೇವಿ ಸೇವಾ ಮಾಡಿರಿ, ನಿಮಗೆ ಒಳ್ಳೇದು ಆಗ್ತೈತಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಅವಾಗ ನಮಗೆ ಸಾಲಿಲ್ಲ ಏನಿಲ್ಲ. ಮುಂದಕ್ಕುಂದು ಪದ ಒಂದು ಕಲಿಸ್ತಿದ್ರು. ಸಂಜೆ ಕಡೆ ಮುಂಜಾನೆ ಎಲ್ಲ ಸಂಜೆ ಕಡೆ ಅದು ಚುಮ್ಣ ಹಚ್ಕೊಂಡು. ಅವಾಗ ಎಲ್ಲಿದ್ದು ಲೈಟ್ ಇವೆಲ್ಲ ಇಲ್ಲಾಗ ಗೋವಿಂದ ಇಲ್ಲ. ಅಲ್ಲಿ ಸಂದಿಗೆ ಒಂದೊಂದು ಗುಬ್ಬಿಲಾಟ ನಡೀತಿದ್ರು ಈ ಮುನ್ಸಿಪಾಲ್ಟಿಯವರು. ಅವಾಗ ಹಂಗಿತ್ತಪ್ಪ ಅದು. ಆಗ ನಾವು ಅದರಿಂದ ದೇವಿ ಪುಣ್ಯದಿಂದ ಮುಂದೆ ಬರ್ತಾ ಇದೇ ಪ್ರಮಾಣನೇ ನಾವು ಕಲ್ಕೋತಾ ಇದನ್ನು ಸೇವಾ ಮಾಡಕತ್ತಿದ್ದೀವಿ. ಇದು ನಮಗೆ ಈ ತಾಯಿನ ಬಿಡಲಾರ್ದಂಗೆ ಆಯಿತು. ನಾವು ಇಲ್ಲಿವರೆಗಾದರೂ ಅಲ್ಲಿಂದ ಹಿಡ್ಕೊಂಡು ಎಲ್ಲಿವರೆಗಾದರೂ ಆ ತಾಯಿ ಪುಣ್ಯದಿಂದ ಇಡೀ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ತಿರುಗಿದ್ದೀವಿ. ವರಂಗಲಕ್ಕೆ ಆಕಾಶವಾಣಿಯವರು ಅಂದ್ರೆ ಮಹಾನ್ ಪಂಡಿತರು. 63 ಸಲ ನನ್ನ ಆಕಾಶವಾಣಿ ಆಗ್ಯಾವ, 11 ಸಲ ದೂರದರ್ಶನ ಆಗ್ಯಾವ. ವರಂಗಲ್ಗೆ ಕಳಿಸಿದ್ರು ಆಂಧ್ರದು ಆಕಾಶವಾಣಿಯವರು ಕುಂತು. ಈ ನಮ್ಮ ಪರುತ್ಕರ್ ಸಾಹೇಬ್ರು ಇದ್ರು ಅವಾಗ. ಯಾಕಪ್ಪ ಹೋಗಿಬಾರು ಅಂದರು. ಯಾಕೆ ಹೊಲ್ದ್ರಿ ಸರ್? ಹೋಗಿ ಬಾ ಅಂದರು. ಅಲ್ಲಿ ಹೋದಿವಿ. ಅಲ್ಲಿ ಹಿಂದಿ ಸಾಹೇಬ್ರು ಹಿಂದಿ ಮಾತಾಡ್ತಿದ್ರು. ऐसा देखो साहब हमें कन्नड़ा गाती, मराठी भी नहीं गाए तो तुमको मालूम नहीं होता, हमें कन्नड़ा गाती. अच्छा तुम्हें क्यों बोलती हूँ बोलो ಅಂದ. ನೀವು ಯಾವ ಭಾಷೆದಾಗ ಅಂತೀರಿ, ನಿಮಗೆ ಏನು ಸಟ್ಟದ ಅದು ಆಡ್ರಿ ಅಂದರು. ಆತು ಬೆಳ್ತಾ ಅಲ್ಲಿ 2-3 ದಿನ ಫಂಕ್ಷನ್ ಇತ್ತು ರೀ. ಮತ್ತು ರಿಕಾರ್ಡಿಂಗ್ ಆಯ್ತು. ನಮಗೆ ಗುರುನಾಥನ ಪುಣ್ಯದಿಂದ ಒಂದು 60-70 ಸಾವಿರ ರೂಪಾಯಿ ದೇಣಿಗೆ ಕೊಟ್ಟರು. ಹೌದು ರೀ. ಸರ್ಕಾರದಿಂದ ಆಕಾಶವಾಣಿ ವಾಗ್ದಾನದಿಂದ ದೊಡ್ಡ ಕಲಾವಂತರು ಕೂಡಿದ್ರು. ನಮಗೇನು ಒಳ್ಳೆಯ ಅಂತೇಳಿ ಸನ್ಮಾನನೂ ಆತ್ರಿ ಸರ್. ಸನ್ಮಾನ ಆಯಿತು ದೇವ್ರ ಪುಣ್ಯದಿಂದ. ನಮ್ಗೆ ಹೈದರಾಬಾದ್ ತಮ್ಮ ಆಫೀಸಲ್ಲಿಂದ ಗಾಡಿ ಕಳಿಸಿದ್ರು. ಹೈದರಾಬಾದ್ಲಿಂದ ನಮಗೆ ಇಲ್ಲೇ ಟಿಕೆಟ್ ತೆಗಿಸಿ ನಮ್ಮನ್ನು ಬಾಗಲಕೋಟೆಗೆ ಕಳಿಸಿದ್ರು. ಈ ದೇವಿ ಬಗ್ಗೆ ಏನದ ಭಾಳ ಅಪರೂಪವಾದದ್ದು. ಸಾವುವರೆಗೆ ಹೇಳ್ಕೋತವಾದರೂ ತೀರುವುದಿಲ್ಲ. ಇದು ಇಲ್ಲಿಗೆ ಮುಡ್ತೈತೆ ಅನ್ನುವಂಗಿಲ್ಲ. ನೀ ಎಲ್ಲಿಗೆ ಹೋಗು ಒಳ್ಳೆ ಮಂದಿನ ಭೇಟಿ ಆಗ್ತಾರೆ. ಒಳ್ಳೆ ಗಾಯಕರು, ಬುದ್ಧಿವಂತರು, ಜ್ಞಾನಿಗಳು, ಅನುಭವಿಕರು ಇವರೇ ಭೇಟಿ ಆಗ್ತಾರೆ. ಇಂಥ ಮಂದಿ ಭೇಟಿ ಆಗೋದಿಲ್ಲ. ಈ ಉದ್ಯೋಗ ನಾವು ಇಡೀ ಹಳ್ಳಿ ತಿರುಗಿದ್ದೀವಿ. ಹಳ್ಳಿಗೊಳಗೆ ಹೋಗಿ ನೀ ರಾತ್ರಿ ಎಲ್ಲರ ನಾವು ಹಾಡಿ ಬಂದು ಮಕ್ಕೋಬೇಕಂತ ನಾವು ಮಾಡ್ತೀವಿ. ಅದು ಹೆಂಗಾತು, ಇದು ಹೆಂಗಾತು, ಅವ್ರು ಎಂದು ಹುಟ್ಟಿದ್ರು ಶರಣರು ಹಾಗೆ ಬರೀ ವಿಷಯ ಕೇಳತ್ತಾರ. ಅವರು ಕೇಳೋದು ನಾವೊಂದು ಅವ್ರು ಹೇಳೋದು. ಹೀಗಾಗಿ ಅದರ ರಾತ್ರಿ ಹೆಂಗಾತು ಹಗಲೊತ್ತು ಹೆಂಗಾತು ಅನ್ನೋದು ಗುರುತಾಗ್ತಿದ್ದಿಲ್ಲ.
ರಾತ್ರಿ ಹ್ಯಾಂಗೆ ಹೋಗ್ತಾ ಅನ್ನೋದು ಗೊತ್ತಾಗ್ತಿದ್ದಿಲ್ಲ. ಏನು ಇದರಿಂದ ಅಮೃತದ ನಮಗೆ ಮಾತ್ರ ಅಮೃತ, ಬೇರೆದವ್ರಿಗೆ ಹ್ಯಾಂಗದೋ ದೇವರೇ ಬಲ್ಲ. ನಮಗೆ ಮಾತ್ರ ಭಾಳ ಒಳ್ಳೆಯದದ ರೀ. ಇದರಂತ ಅದು ಯಾಕೆ ಇದು ಕೆಟ್ಟದ್ದಲ್ಲ. ಯಾವ ಭೇಟಿ ಆದರೂ ನಮಸ್ಕಾರ ಅನ್ನುವಂಥ ಶಬ್ದವ. ಇನ್ನು ಮೋಸದ್ದಲ್ಲ. ಒಂದು ಯಂತ್ರ ಕಟ್ಟುವಂಗಿಲ್ಲ, ಒಂದು ಮಂತ್ರ ಹೇಳುವಂಗಿಲ್ಲ. ಅದು ಮಾಡಿ ಇದು ಮಾಡ್ತಾ ಇತ್ತಾ ಕಟ್ಕೋ. ಬುಡುಬುಡುಕಿಯರು ಜ್ಯೋತಿಷ್ಗಾರಂತೆ ಇವೇನು ಮಠ ಮಾನ್ಯದವ್ರು ಹೇಳ್ತಾರಲ್ಲ, ಹಂಗೆ ಮಾಡಿ ಹಿಂಗೆ ಮಾಡಂತೆ, ಅದು ಹಿಂಗೇನಿಲ್ಲ. ಇದು ಒಳ್ಳೆ ರೀತಿಲಿ ಇವು ಏನಾದರೂ ದೇವರ ನಾಮಸ್ಮರಣೆ. ಹಗಲಿ ಬಗಳು ರಾತ್ರಿ ಬಗಳು ಏನೋ ಬಗಳು, ಏನು ಪದ ಆಡಿದ್ರು ದೇವಿ ನಾಮಸ್ಮರಣೆನೇ. ತತ್ವ ಪದಗಳು, ವೈರ್ಯಾಗ್ಯದ ಪದಗಳು. ನಾವು ಸತ್ಯಣದ ಮುಂದೆ ಕರೆದ್ರೆ ಹೋಗ್ತೀವಿ, ಹಂಗೆ ಹೋಗೋದಿಲ್ಲ. ನನ್ನ ಜೀವನದೊಳಗೆ ಒಂದು 900 ಸನೇಕ ಮ್ಯಾಲೆ ಆಗಿರ್ಬೇಕು ಹೆಣ ಸೇವಾ ಮಾಡೀನಿ. ಅಂದರೆ ಶವ ರಾತ್ರಿ ಇಟ್ಕೊಂಡಿರ್ತಾರಲ್ಲ, ರಾತ್ರಿ ಜಾಗರಣ ಕರೀತಾರೆ. ಹೋಗ್ತೀರಿ ರಾತ್ರಿ ಎಲ್ಲ? ಕರೆದ್ರೆ ಹೋಗ್ತೀವಿ, ಹಂಗೆ ಹೋಗೋದಿಲ್ಲ. ಕರೆದ್ರೆ ಹೋಗ್ತೀವಿ. ಯಪ್ಪ ಬಾರು ಅದೇನು ಅಂತಾರೆ. ಮತ್ತು ನಾವೆಲ್ಲರ ಗೊಂದಲ ಕಾರ್ಯಕ್ರಮಕ್ಕಾದ್ರೆ ಏನು ಮಾಡೋದು? ನಾವೆಲ್ಲ ಹೋಗ್ತೀವಿ ಸರ್. ಅದೇನೋ ಒಳಗಿರ್ತೈತೆ, ಅಲ್ಲಿ ಕಟ್ಟು ಶಿಸ್ತು ಗುಡಾರ ಏನಾರು ಹಾಕಿರ್ತಾರೆ, ಕುರ್ಚಿಯಾರ ಇಡ್ತಾರೆ, ಮಂದಿ ಕೂಡ್ತಾರೆ. ಬೆಳತನ ಶಿಸ್ತು ಆನಂದವಾಗಿ ಹಾಡ್ಬಿಡು, ಮಂದಿ ಮಸ್ತ್ ಕೂಡ್ತೈತೆ. ಈಗಾದರೂ ನಾವು ಯಾವುದೋ ಮನೆಗೆ ಬಂದರೂ ಬಿಡೋದಿಲ್ಲ, ಹೋಗ್ತು. ನಮಗೆ ದೆವ್ವನ ಗಂಟು ಬೀಳೋದಿಲ್ಲ, ದೆಪ್ಪ ಈ ಪಿಶಾಚನು ಗಂಟು ಬಿದ್ದಿಲ್ಲ. ಒಂದಲ್ಲ ರಗಡು ತಾವಲೆ ಹಾಡಿದವ್ರದ್ದು ಹೆಣದ ಸೇವಾ ಮಾಡಿವಿ, ನಮಗೇನೂ ಭಯ ಇಲ್ಲ. ಆ ಪರಮಾತ್ಮನ ಪುಣ್ಯದಿಂದ. ಯಾವುದು ಭೂತ ಗಂಟು ಬಿದ್ದಿಲ್ಲ? ಹ್ಯಾಂಗೆ ಗಂಟು ಬೀಳ್ತಾವ್ರಿ? ಸಾವಿರ ರಗಡಾಗ್ತೈತೆ, ದೆವ್ವೇನಾಗ್ತಾವೆ. ಅದು ಒಬ್ಬೊಬ್ರಿಗೆ ಕಾಣ್ತಾವೆ. ದೆವ್ವ ಇಲ್ಲ ಅನ್ನುವಂಗಿಲ್ಲ. ಒಬ್ಬೊಬ್ರ ಕಣ್ಣಿಗೆ ಕಾಣೋದಿಲ್ಲ, ಒಬ್ಬೊಬ್ರ ಕಣ್ಣಿಗೆ ಕಾಣ್ತಾವೆ. ಅವ್ನು ಕಾಣ್ತಾವೆ, ನಮಗೆ ಕಾಣೋದಿಲ್ಲ. ನೀ ಐತೆ ಅಂತೀವಿ, ನಾವು ಇಲ್ಲ ಅಂತೀವಿ. ಅದು ಹಿಂಗೆ. ಗೊಂದಲಿಗರ ಕಲೆ ಏನಿದು? ಇದು ಆದಿಲಿಂದ ಬಂದದ್ದು. ಗೊಂದಲಿಗೇರ ಕತಿ, ಗೊಂದಲಿಗೇರ ಸೇವಾ ಅಂದ್ರೆ ಈಗಲ್ಲ ಆಗಲ್ಲ. ಇವು 4 ಪದ ಕಲಿತು ಭಿಕ್ಷಕ್ಕೆ ಹೋಗುವು ಅಲ್ಲ. ಆದಿ ಪ್ರಥಮ ಶಿವನಾಮ, ಹರಿಭಜನ, ಶಿವಭಜನ ಪ್ರಥಮ. ಅಲ್ಲಿಂದ ಇವೆಲ್ಲ ಜಾತಿಗಳಾದವು. ಒಬ್ಬೊಬ್ಬರು ಋಷಿ ಮುನಿಗಳು ಮಾಡ್ಯಾರು. ಅವರವ್ರದಿಂದ ಹಿಂಗೆ ಪಂಗಡಾತು. ಅದರಿಂದ ಇವು ಮರಾಠ, ಜಂಗಮ, ಕ್ಷತ್ರಿ ಇವೆಲ್ಲ ಜಾತಿಗಳಾಗಿ ಋಷಿ ಮುನಿ ಕಾಲದಿಂದ ಆಗಿದ್ದು. ನಾವ ಜಾನುವಾರು ಹಾಕೊಂಡು ನಾವು ಕ್ಷತ್ರಿಯರು ಅನ್ನುವಂಗಿಲ್ಲ. ಲಿಂಗ ಕಟ್ಕೊಂಡು ಎಲ್ಲ ಲಿಂಗಾಯತರ ಆದ್ರೆ ಏನು? ಜನ್ವಾರ ಹಾಕಿದವರು ಎಲ್ಲ ಕ್ಷತ್ರಿಯರಾದ್ರೆ ಏನು? ಆದಿದಿಂದ ಬಂದದ್ದದ. ಆ ಧರ್ಮ ಪ್ರಕಾರನೇ ನಡ್ಕೋತ ನಡೀರಿ, ನಿಮಗೆ ಒಳ್ಳೇದಾಗ್ತದಂತ ಅವರು ಹೇಳಿದರು. ಆ ಧರ್ಮ ಪ್ರಕಾರ ನಡೆದವನಿಗೆ ಏನೆಂದು ಭಯವಿಲ್ಲ, ಅವನಿಗೆ ದುಃಖನೂ ಇಲ್ಲ. ನುಡದಂತೆ ನಡಿ, ಇದೇ ಜನ್ಮ ಕಡಿ. ಅವ್ರು ಹ್ಯಾಂಗೆ ಬಂತಾರೆ ನೀ ಹಂಗೆ ಹೋಗು. ಅಡ್ಡದಿಡ್ಡವಾದೆ ಅಂದ್ರೆ ಕಾಲಿಗಿಲ್ ಮುರ್ಕೊಂಡು ಬೀಳ್ತಿ, ಸೀದಾವಾದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿ. ಇಷ್ಟೇ, ಮತ್ತೊಂದೇನಿಲ್ಲ. ಒಮ್ಮೆ ಬರೋದ ರಗಡೆ ಆಗತೈತಿ, ಇನ್ನೊಮ್ಮೆ ಏನು ಬರ್ತಿ? 80 ಕೋಟಿ 4 ಲಕ್ಷ ಯೋನಿ ತಿರುಗಿ ಬರ್ತದ ಮಾನವ ಶರೀರ. ಇದು ಒಮ್ಮೆ ಹೋಗಿ ಹಿಂಗೆ ಹೋಗೋಣ, ಸಾಯನ ಬರುವುದಿಲ್ಲ. ಇದು ಒಳ್ಳೆಯವಿದ್ದಿ ಇಷ್ಟೆಲ್ಲ ತಿರುಗಿ ಒಳ್ಳೆಯವನೇ ಆಗಿ ಬರ್ತಿ. ಕೆಟ್ಟ ಅಂತೀಯಾರ ಅಂತಾರಿಲ್ಲ, ಸುಮಾರು ಸುಳೆ ಮಗ ಅವ ಮುಂದೆ ಏನಾಗಿ ಬರ್ತಾನೆ ಅನ್ನೋದು ಏನಾರು ಗುರ್ತೈತೆ? ನೀ ಏನು ಮಾಡಿರ್ತಿ, ನೀನು ಮಾಡಿದ ಪ್ರಕಾರ ಮತ್ತೊಂದು ಜನ್ಮಕ್ಕೆ ಅದನ್ನು ಶಿಕ್ಷಾ ಭೋಗಿಸ್ತಿ. ಹೆಣ್ಮುಂದೆ ನೋಡ್ತಿಲ್ಲ, ಒಂದಿಟ್ಟು ತುಡುಗು ಮಾಡಿರ್ತಾನೆ, ಎಲ್ಲ ಊರು ಮುಂದೆ ಕೊಡಿ ಬಡಿತಾನೆ. ಒಬ್ಬಾಕಿ ಯಾವಾಗ ಏನಾರು ಒಂದು ಬಾಯಿಗೆ ಅಂದಿರ್ತಾನೆ, ಆ ಬಾಯಿಗೆ ಒಂದು ಪಬ್ಲಿಕ್ ಮಾಡಿದ್ರೆ ಎಲ್ಲರೂ ಕೂಡಿ ಬಡಿತಾರೆ. ಹಿಂದಿನ ಜನ್ಮದ ಮಾಡಿದ ಕರ್ಮದ ನಿವದ್ಯ ಅದು. ಅವ ಶಿಕ್ಷಾ ಭೋಗಿಸಬೇಕು. ಇವೆಲ್ಲ ಲೆಕ್ಕದವ್ರಿ. ಕಂಡವ್ರು ಯಾಕೆ ಬಡಿತಾರೆ ಅಂದ್ರೆ ನೀ ಅಂದೇ ಅವ್ರು ಬಡಿದ್ರು. ಈಗ ನೀ ಏನು ಅನ್ನೋದು ನಿನಗ್ಯಾರು ಬಡಿತಾರೆ? ತೊಡಗು ಮಾಡಿದವನಿಗೆ ಶಿಕ್ಷೆ ಕೊಡೋದು ಧರ್ಮದ ಆದಿದಿಂದ ಬಂದದ್ದು. ಇದು ಮಾನವ ಜನ್ಮದ ಪದ್ಧತಿ. ಈ ಶರೀರದೊಳಗೆ ಯೋಗಿ ಆಗೋದು ಐತಿ, ದೊಡ್ಡ ಮಹಾನ್ ಶರಣನು ಆಗೋದು ಐತಿ, ರಾಷ್ಟ್ರಪತಿ ಆಗುವುದು ಐತಿ. ಆಗ್ಯಾರ ಇಲ್ಲ? ಹೌದು. ನಿಮ್ಮದು ಮೂಲ ಯಾವರು? ನಮ್ಮದು ಮೂಲ ಧರ್ಮ ಮರಾಠಿ. ಮನೆಗೆ ಬಂದಾಗ ನಾವು ಮರಾಠಿ ಮಾತಾಡ್ತೀವಿ. ಹಾಡೋದು ಬರ್ತದು ಎಲ್ಲ ಕನ್ನಡನ. ಮೂಲ ಊರು? ಮೂಲ ಅಂದ್ರೆ ಆದಿದಿಂದ ನಾವು ಮಹಾರಾಷ್ಟ್ರದವರು ಹಿರಿಯರು ಹೇಳ್ತಿದ್ರು. ಈ ನಮ್ಮ ಗೊಂದಲಿಗರ ಜನಾಂಗ
ಈ ಕಾಡಿಯವರೆಲ್ಲ ಮಹಾರಾಷ್ಟ್ರದವರು ಅಂತ ಅಂತಿದ್ರು. ಯಾವ ಕಾಲಕ್ಕೆ ಬಿಟ್ಟಾರು, ಯಾವ ಕಾಲಕ್ಕಿಲ್ಲ. ಈಗ ನಮಗೆ ಎಷ್ಟು ವಯಸ್ಸು ಮುಗಿದು ಅವಾಗಿನ ಸುದ್ದಿ ನಮಗೇನು. ನೀವು ಹುಟ್ಟಿದಲ್ಲಿ? ನಾವು ಹುಟ್ಟಿದ ಬಾಗಲಕೋಟೆಯಾಗ, ಇದೇ ಊರು? ಇಲ್ಲೇ. ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ರು? ಅಪ್ಪ ಅಮ್ಮ ಇದೆ ರೀಪ, ಇದೆ. ಅವರು ಇದೆ? ಇದೇ. ಅವ್ರ ಅಪ್ಪ ಅಮ್ಮ? ಅವರು ಇದ್ದಾನೆ. ನಮ್ಮ ಈ ದಗದ ಮಾಡೋರು ಯಾವ ದಗದವನು ಮಾಡಿಲ್ಲ, ಬೇರೆ ಏನು ಕೆಲಸಕ್ಕೆ ಹೋಗಿಲ್ಲ. ಆದಿದಿಂದ ಯಾವೋ ಇದನ್ನ ಬಿಟ್ಟು ಯಾವ ದಗದನೂ ಮಾಡಿಲ್ಲ. ಅವಾಗ ಧರ್ಮಕ್ಕೆ ಬೆಲೆ ಇತ್ತು, ಈಗಾದರೂ ಬೆಲೆ ಅದ. ನಾವು ಲಗ್ನ ಮುಂಜಿವಿ ಕಾರಣ ದೇವತಾ ಕಾರಣಕ್ಕಾದರೂ ಗೊಂದಲಿಗೇರು ಬೆಳತಾನ ಪೂಜಕ್ಕೆ ಮತ್ತು ಹಾಡಾಕ ಬೇಕು. ಈಗಾದರೂ ನಮ್ಮನ್ನು ಕರೀತಾರೆ. ಯಾಕ? ಗೋಂದಳ ಕಾಲಾಲ ಗೋಂದಳಿ ಅಂಬಾಭವನಿತ ಭಕ್ತ ಮಂತಾತು. ಕನ್ನಡದಾಗ ಗೊಂದಲಿಗರಂತಾರ, ಮರಾಠಿ ಮದಿ ಗೋಂದಳಿ ಮಂತಾತ. ಅಂಬಾಭವಾನಿತ ಭಕ್ತ ಆರಾಧಿಕ ಇವು ಆದಿದಿಂದ ಬಂದದ್ದು. ನಾವು ಗೊಂದಲ ಕರಿಬೇಕಾದ್ರೆ ಎಲ್ಲಿ ಪೂರಾ ಲಾಂಗ್ ರೂಟ್ ಹೋಗ್ತೀವಿ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಹರಿಹರ, ದಾವಣಗೆರೆ, ಈ ಕಡೆ ಏನದ ವರಂಗಲ್ಲು, ಹೈದರಾಬಾದ್, ರಾಯಚೂರು, ಬಿಜಾಪುರ, ಸೋಲಾಪುರ, ಎಲ್ಲಿ ಕರೀತಾರೆ ಅಲ್ಲಿ ಹೋಗೋದು. ಅದು ಬಂದ ಊರನ್ನು ಇಲ್ಲ. ಈ ದಸರಾದಾಗ 108 ಊರು ಅದು. ಹಂಗೆ ನಮ್ಮ ಭೋಗದೊಳಗೆ ಏನದ, ಈಗ ಗೊಂದಲದಾಗ ಕೇಳಿರ್ತಾರೆ. ಮನೆಗೆ ಪಾವಣೆಯರು ಬಂದಿರ್ತಾರೆ, ಆಜು ಬಾಜು ಬಂದಿರ್ತೈತಿ. ಕೇಳಿ ಅವನು ಸಂತೋಷದಿಂದ ನಮಗೆ ನಾಳೆ ನಮ್ಮ ಕಾರಣನೂ ಐತಪ್ಪ, ಮಕ್ಕಳ ಲಗ್ನ ಐತಿ, ನಿಮ್ಮ ಕಾರ್ಡ್ ಇದ್ರೆ ಕೊಡ್ರಿ. ನಾವು ಕಾರ್ಡ್ ಕೊಟ್ಟಿರ್ತೀವಿ. ಇಂಥ ದಿವಸ ಐತಪ್ಪ ಲಗ್ನ ಬರ್ತೀರೇನು, ನಮಗೆ 15 ದಿನ 20 ದಿನ ಮುಂಚೆವಾಗಿ ಹೇಳ್ತಾರೆ. ಒಮ್ಮೆಲಿಗೆ ನಮಗೆ 108 ಇಳೆ ಬರ್ತಾವೆ. ಅವನ್ನ ಆಯ್ತಪ್ಪ ಈ ಡೇಟಿಗೆ ಬರ್ತೀವಿ. ಮತ್ತು ನಮಗೆ ಇಳೆ ಹಿಡಿದಿದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ರಿಪ್ಪ. 10ನೇ ತಾರೀಕಿಗೆ ನಮ್ದು ಐತೆ, ನಾನು 11 ಇಡ್ರಿ, 12 ಇಡ್ರಿ ಅಂತ ನಾವು ಕೇಳೋದು. ಮತ್ತು 10ಕ್ಕೆ ನಾವು ಇಳೆ ಹಿಡ್ಕೊಂಡು ಕುಂತಿರ್ತೀವಿ. ಹಂಗಾರೆ ಇಳೆ ಅಂದ್ರೆ ಅದು ಬುಕ್ ಆದಾಗ ನೀವು ಬುಕ್ ಅಂತೀರಿ, ನಮಗೆ ಇಳೆ ಅವು ಏನದ. ಹೀಗಾಗಿ ಅವ್ರನ್ನ ಕೇಳ್ತೀವಿ. ಇಲ್ಲಿಕಂದ್ರೆ ನಮ್ಮ ಮನ್ಯಾಗ 3-4 ಮೇಳ ಅದಾವ. ಹಂಗಾರೆ ಒಬ್ಬನ ಕಾಡು ಹೋಗ್ರಪ್ಪ, ಒಬ್ರನ್ನ ಕಾಡು ಹೋಗ್ರಿ ಅಂತೇಳಿ ಹಿಂಗೆ ಕೆಲಸ ಬಗೆಹರಿಸ್ತೀವಿ. ಬೆಳತಾನ ಸೇವಾ ಮಾಡ್ತೀವಿ. ನೀವು ಈ ಕಲೆ ಶುರು ಮಾಡಿದ್ದು ಯಾವಾಗ? ನಾವು 13 ವರ್ಷದವಿದ್ದೆ. ನಾವು 13 ವರ್ಷದಾಗಿದ್ದಾಗ ನಮ್ಮ ತಂದೆಯವ್ರು ಬೆನ್ನಿಂದ ಹೋಗ್ತಿದ್ವಿ. ಅವಾಗ ಬೋಡ್ರ ಇದ್ದಿದ್ದಿಲ್ಲ. 3 ಹರಿದಾರಿ 2 ಹರಿದಾರಿ 3 ಹರಿದಾರಿ ಊರು. ಅಲ್ಲಿ ಗೊಂದಲಕ್ಕೆ ಹೋಗೋದು, ನಡ್ಕೋತ ಹೋಗೋದಲ್ಲ, ನಡ್ಕೋತ ಹೋಗೋದು. ಹೌದು. ಅವಾಗ ಎಲ್ಲಿದ್ದು ಏನು ವಾಹನಗಳು ಇದ್ದಿದ್ದಿಲ್ಲ, ಬಸ್ ಏನೂ ಇಲ್ಲ. ಅಂದ್ರೆ ಏನು ಕತೆ ಹೇಳಿ, ವಾಹನ ಇದ್ದಿದ್ದಿಲ್ಲ. ಮಳೆ ಆಗಲಿ ಚಳಿ ಆಗಲಿ ನಡ್ಕೋತ ಹೋಗೋದು, ನೆನ್ಕೋತ ಹೋಗ್ಬಿಡೋದು. ಆ ಊರಿಗೆ ಹೋಗೋರೊಳಗೆ ಹಿಂಗೆ ಹಾಡ್ಕೋತ ಹೋಗೋದು. ಆಚೆ ಬೋಲ್ರಿ ಹಿಂಗೆ ಹೇಳೋ ಹಂಗೆ ಹೇಳೋ ಹಿಂಗೆ ಹೇಳ್ಕೋತ ಹೋಗ್ತಿದ್ರು. ನಡ್ಬಾರ್ಕ್ ಹಿಂಗೆ ಹಾಸ್ಯದ ಮಾತಾಡೋ ಹಿಂಗೆ ಹೇಳ್ತಿದ್ರು. ಹಂಗೆ ಹೇಳ್ಕೋತ ಹೋಗೋರು. ಮತ್ತು ಬರುವಾಗ ಏನೈತಿ ಎಲ್ಲರಿಗೂ ಬೇಸರ ಆಗಿರ್ತೈತಿ, ನಡ್ಕೋತ ಬರೋದು. ಅವಾಗ ಧಾನ್ಯ ಕೊಡ್ತಿದ್ರು ಅವ್ರು ಈಗ ನಾವು ಈ ಮನೆಗೆ ಒಂದ್ಲಕ್ಕೆ ಬಂದೀವಿ. ಇಲ್ಲಿ ಅವ್ರ ಊರಾಗ ಅದ ಗಡ್ಡಿಯವರು 4-8 ಮನೆ ಅವ್ರ ಅಣ್ಣ ತಮ್ಮರ ಮನೆ ಇರ್ತಾವೆ. ಅದು ಗೊಂದಲ ಮುಗಿಯಾನ ನಮ್ಗೆ ಏನು ಕೊಡೋದು, ನಮ್ದು ಎಣಿಗೆ ಕೊಡ್ತಾರೆ. ಆ ಮನೆ ನಾವು ಮುಂಜಾನೆ ಭಿಕ್ಷಕ್ಕೆ ಹೋಗ್ತಿದ್ವಿ. ಗೋಧಿ ಜ್ವಾಳ ಅವರು ಈಗಾದರೂ ಕೊಡ್ತಾರೆ. ಆ ಮನೆಗೆ ಹೋಗಿ ಹಾಡೋದು. ಹಾಗೆ ಪ್ರೀತಿ ತಂದೆ ತಾಯಿಗಿಂತ ಹೆಚ್ಚಿಂದು ನಮ್ಮ ದಗದ ಕರೆದು ನಮ್ಮನ್ನು ಹಾಡಿಸಿ, ಅಪ್ಪ ನಮ್ಗೆ ಗೋಧಿ ಜ್ವಾಳ ಕೊಡ್ರಿ. ರಾಜ ಆಗಿರ್ತಾವ, ಕೊಟ್ಟೆ ಕೊಡ್ತಾರೆ. ಈಗಾದರೂ ಅವು ಹೊತ್ಕೊಂಬರೋದು ದುರ್ಲಾಭ. ಕೊಟ್ಟಿದ್ದನ್ನು ಹೊತ್ಕೊಂಬರ್ಬೇಕು. ಈಗ ಹೋಗ್ತಾ ಹಂಗೆ ಹೋದ್ರಿ, ಗಾಡಿ ಎಲ್ಲ ಏನಿಲ್ಲ, ಬಿಟ್ಟ ಬರುವಂಗೆ ಆಗ್ತಿತ್ತು. ಇಷ್ಟ ಅಲ್ರಿ, ಚೀಲ ಗಂಟೆ ಜ್ವಾಳ ಸಿಗ್ತಾವ. ಇದ್ರ ಉದ್ದೇಶಪ್ಪ. ಅವಾಗೂ ಇದು ನೋಡಿವೆ, ಈಗೂ ಇದನ್ನು ನೋಡ್ತೀವಿ. ಈಗ ಮನೆ ಮುಂದೆ ವಾಹನ ಬಂದು ನಿಂದಿರ್ತಾವ, ಕರ್ಕೊಂಡು ಹೋಗ್ತಾರೆ. ಈಗ ಅವಾಗ ಎಲ್ಲಿದ್ದು ರೀ, ಭಾಳ ಗಂಭೀರ ಇತ್ತು. ಅಂಥದ್ರಾಗ ನಾವು ದಿನಗಳದು ಆ ಭಗವಂತನ ಪುಣ್ಯದಿಂದ ಯಾವುದೋ ಭಾಗವಹಿಸಲಿಲ್ಲ. ನಾವು ಈ ತಾಯಿ ಸೇವಾ ಮಾಡ್ಕೊತ ಬಂದೀವಿ. ಎಲ್ಲ ಅದು ಮೊಮ್ಮಕ್ಕಳು ಗಿರಿಮೊಮ್ಮಕ್ಕಳು ಕಂಡೀವಿ ಆಕಿ ಪುಣ್ಯದಿಂದ. ಹೌದ್ರಿ ಸರ್, ಗಿರಿಮೊಮ್ಮಕ್ಕಳು. ಅಂದರೆ ನಿಮ್ಮ 13ನೇ ವಯಸ್ಸಿಂದ ಹೌದು.
ಅಂದ್ರೆ 70 ವರ್ಷದ ಕಲೆ ಇದ್ದು ನಿಮ್ದು. ಹಾ, ಏನು ಈ ಗೊಂದಲಿಗರ ಹಾಡು ಅಥವಾ ಗೊಂದಲಿಗರ ಪದ ಅಂದ್ರೆ ಏನು ಅರ್ಥ? ಅದು ನಮ್ಮ ಧರ್ಮದ ಪ್ರಕಾರ ಅಂಬಾಭವಾನಿ ಆರಾಧಿಕರಂತ ಮಾಡಿದ್ರಂತ. ಆ ಆರಾಧಿಕರೊಳಗ ಇದಕ್ಕೆ ಗೊಂದಲ ದೇವರ ನಾಮಸ್ಮರಣೆ ಮಾಡಾಕ ಅದಕ್ಕೆ ಏನ್ ಜಾಗರಣ ಮಾಡಿದ್ರಲ್ಲ, ಬೆಳತಾನ ಏನ್ ಹಾಡಿದ್ರ ಆಕಿ ಮುಂದ ಅದಕ್ಕೆ ಗೋಂದೊಳಗ ಹಾಡ್ಲಲ್ಲ ತನ್ನ ಗೋಂದಳಿ ಅಂತ ಹೆಸರು ಬಿಟ್ಟು. ಈಗ ಗುಡಿಯಾಗ ಒಬ್ಬ ಇರ್ತಾನ, ಆ ಪೂಜಾ ಮಾಡ್ತಿರ್ತಾನ, ಅವಾಗೇನಂತಾರ ಪೂಜಾರಿ. ಪೂಜಾರಿ. ಅವನ ಜಾತಿ ಯಾವುದು? ಜಾತಿ ಏನಾರು ಹೇಳ್ತಾರೇನು? ಪೂಜಾರಿ ಅಂತಾರ. ನಾವು ಗೊಂದಲ ಹಾಕಲಿಕ್ಕೆ ನಮಗೆ ಗೊಂದಲಿಗೇರು ಅಂತಾರ. ಹಿಂಗೈತಾಗ ಅಂದ್ರೆ ಗೊಂದಲ ಹಾಕೋದು ಅಂತಂದ್ರೆ ದೇವ್ರ ಹಾಡು ಹೇಳೋದು ಅಂತ. ದೇವಿ ಕತಿ, ಎಲ್ಲಮ್ಮನ ಕತಿ, ಎಲ್ಲಿ ಹುಟ್ಟಿದಳು, ಎಲ್ಲಿ ಬೆಳೆದಳು, ಯಾರಿಗೇನು ಮಾಡಿದರು, ಯಾವ ದೈತ್ಯನ ಸಂವಾರ ಮಾಡಿದರು, ಅಂಬಾಭವಾನಿ ಕತಿ. ಅಂಬಾಭವಾನಿ ಕತಿ, ಅಂಬಾಭವಾನಿ ಯಾವ ಯುಗದಾಗ ಆದಳು? ಕೃತಾಯುಗದೊಳಗಾದಳು. ಕೃತಾಯುಗದೊಳಗೆ. ಇಲ್ಲಿ ಒಂದು ಪದ ಹಾಡ್ರಿ, ಅಂಬಾಭವಾನಿ ಒಂದು ಹಾಡ್ರಿ. ಅಂಬಾಭವಾನಿ ಹಾಡು ಕೇಳಪ್ಪ. ಅನುಬರದೆ ನಂದೇನೆ ಅಂಬಾ ನಿನಗ, ಅನುಬರದೆ ನಂದೇನೆ ಅಂಬಾ ನಿನಗ, ಅನುಬರದೆ ನಂದೇನೆ. ಅಂಬಾಭವಾನಿ ಕತೆ ಅಂದ್ರೆ ಅಲ್ಲಿ ಚಿಂಚಲಪುರ ಎಂಬು ಅರಣ್ಯ. ಈಗ ತುಳದಾಪುರ ಅಂತಾರಲ್ಲ, ಅದು ಮೂಲ ಚಿಂಚಲಪುರ ಅರಣ್ಯ. ಅಲ್ಲಿ ಕದಂಬ ಋಷಿ ಅರುಂಧತಿ ಅವನ ಹೆಂಡತಿ, ಮಹಾಪತಿವ್ರತ ಧರ್ಮ ಶಿರೋಮಣಿ. ಈ ಕದಂಬ ಋಷಿ ಮುನಿಗೆ ಕೊಂದ್ರು ಎಲ್ಲ ಅವ್ರವ್ರ. ಅಲ್ಲಿ ಏನಾಯ್ತು, ಅಲ್ಲಿ ವಧ ಆದಾಗ ಅಲ್ಲಿ ಒಬ್ಬ ದೈತ್ಯಿದ್ದ. ಈಗ ಮೈಸಾಸುರ ದೈತ್ಯಿದ್ನಿಲ್ಲ, ಹಂಗ ಒಬ್ಬ ದೈತ್ಯಿದ್ದ ತಾಯಿನ ಕಾಡಕತ್ತಿದ. ಕುಕುಟ ಮುನಿ ರಾಕ್ಷಸ. ಕುಕುಟ ಮುನಿ ಅಂದ್ರೆ ಸಮನಿ ಎಲ್ಲ. ಆ ಕುಕುಟ ಮುನಿ ಕಾಡುವಾಗ ಈ ತಾಯಿ ಅಂದಳು, ಅಂಥವನ ಕೈಯಾಗ ನಾಯಿ ನೀಡಾಕ್ತೀನಿ. ಅಲ್ಲೇ ಎಲ್ಲ ಒಬ್ಬರು ಇದ್ದಿದ್ದಿಲ್ಲ. ಇವರು ಕಾಟಕ್ಕೆ, ಕುಕುಟ ಮುನಿ ಕಾಟಕ್ಕೆ ಎಲ್ಲರೂ ಹೋಗ್ಬಿಟ್ರು. ಎಲ್ಲರೂ ಹೋಗಾನ ಈ ತಾಯಿ ಅಂದಳು, ನಾನೇನು ಮಾಡಲಿ, ಇನ್ನ ಒಬ್ಬರ ಇಬ್ಬರು ಎಂತಿಂತ ಋಷಿಗಳಿದ್ರು, ಎಲ್ಲರೂ ಹಾರು. ಕುಕುಟ ಮುನಿ ರಾಕ್ಷಸ ದೈತ ಕಾಡುವಾಗ ಶಕ್ತಿ ಪೂಜೆ ಕೂತಳಿ ತಾಯಿ. ಶಕ್ತಿ ಪೂಜೆ ಕೂತಾಗ, ಪಾರ್ವತಿ ದೇವಿ ಪೂಜೆ ಕೂತಾಗ 21 ದಿನ ಪಾರ್ವತಿಗೆ ಅಂತಾಕರಣ ಆತು ತಾಯಿಗೆ. ಏ ಭಗವಂತ, ಅಕ್ಕಿ ಪತಿ ನೋಡಿದ್ರೆ ಹಿಂಗಾಗ್ಯಾನ, ಅಕ್ಕಿ ನೋಡಿದ್ರೆ ಹಿಂಗೆ ಕುಕುಟ ಮುನಿ ಕಾಡಾಕತ್ತಾನ, ಮುಂದೆ ಏನು ಮಾಡೋನು ಶಿವ, ನೋಡಲಿ ಆಕಿಗೆ ತ್ರಾಸ ಅಂದರು. ಹೌದು, ನಾ ಏನು ಮಾಡಲಿ, ಅದು ಅವ್ರವ್ರ ಪ್ರಾರಂಭ ಕಂಚಿದ ಕರ್ಮದ, ಅವರೇನು ಶಿಕ್ಷೆ ಭೋಗಿಸಬೇಕು. ಇಲ್ಲ, ಭಾಳ ಒಳ್ಳೆ ಭಕ್ತಳಕ್ಕಿ, ಆಕೆ ಸಂಬಂಧ ಹೋಗಿ ಬರ್ತೀನಿ. ಹೋಗಿ ಬರ್ತೀಯಾ? ಹೋಗಿ ಬರುವುದಿಲ್ಲೇನು, ಅಲ್ಲೇ ಇರ್ತಿ, ಬ್ಯಾಡ, ಹೋಗಬೇಡ ಅಂದ. ಹೋಗಾನು ಬರ್ತೀನಿ ರೀ ಭಕ್ತಳಿಗೆ ಭೇಟಿಯಾಗಿ. ದೇವರು ದೊಡ್ಡವರಲ್ಲ, ಭಕ್ತರ ದೊಡ್ಡವರು. ಹೇಗೆ? ಭಕ್ತರ ಸಲುವಾಗಿ ದೇವನದನ ಏನು ಬೇಕಾದ ಕೊಡ್ತಾನೆ, ಬರ್ತಾನೆ, ಭೇಟಿ ಆಗ್ತಾನೆ. ಅವ ದೇವನನ್ನೋದು ಕಣ್ಣಿಡುವಷ್ಟು ತ್ರಾಣ ಬೇಕಲ್ಲ. ದೇವಿ ಅಂತಾಳ, ನನ್ನ ಭಕ್ತಳು ಸಾಯಕತ್ತಳು, ಹೋಗಿ ಬರ್ತೀನಿ. ಬರುವುದಿಲ್ಲ, ನೀ ಅಲ್ಲೇ ಇರ್ತೀಯ ಅಂದ ಶಿವ. ಹೋಗ್ತೀನಿ ಅಂದಳು. ಹೋಗ್ತೀಯಾ? ಹೋಗಿ ಬಾ ನೋಡೋಣ. ಬಂದಳು. ಬರೋಣ ನೋಡ್ತಾನು ಕುಕುಟ ಮುನಿ ವಿಷಯ ಬದಲಾಗಿತ್ತಲ್ಲ. ಕುಕುಟ ಮುನಿನ ವಿದ್ದ ಮಾಡಿ ಅವನು ಸಾಯಿ ಹೊಡೆದಳು. ಕುಕುಟ ಮುನಿನ ಸಂಹಾರ ಆಯ್ತು. ಈ ತಾಯಿ ತಪಸ್ಸರಿ ಕೂತಿದ್ದಳು. ಏ ಭಕ್ತಳೆ, ಏನು ಬೇಡ್ತಿ ಬೇಡು, ಬಂದೇನು ಮಗಳೇ, ನೀನು ಏನು ವರ ಬೇಕಂದಳು. ವಚನ ಕೊಡು, ನಾ ಹೇಳ್ತೀನಿ ಅಲ್ತಾರ, ಕೊಡುವುದಿಲ್ಲ ಅಂದಳು. ಹೇಳುವುದಿಲ್ಲ. ಬೇಡ, ಏನು ಬೇಕು, ನೀನು ಸಲುವಾಗಿ ಬಂದೇನು, ಬೇಡು, ವಚನ ಕೊಡು. ತಥಾಕ್ತಂದು ವಚನ ಕೊಟ್ಲು. ನನಗೆ ಹ್ಯಾಂಗೆ ಭೇಟಿ ಕೊಟ್ಟು ಎಲ್ಲ ಭಕ್ತರನ್ನೇ ಭೇಟಿ ಕೊಡೋಕು ನೀ ಇಲ್ಲೇ ನಿಂದರು. ಅಂಬಾ ಅಂತ ಗಟ್ಟಿ ಪಾದ ಇಡದಳು. ಅಂಬಾ ಭವಾನಿ ಆದಳು. ಅಂಬಾ ಅಂದಿದ್ದಕ್ಕೆ ಅಂಬಾ ಭವಾನಿ ಆದಳು. ಈಗೀಗ 4 ನಾಮ ಅದಾವ ಮಹಾರಾಷ್ಟ್ರದಾಗ. ಏನು 4 ಅದಾವ ನಾಮ. ಎಲ್ಲಮ್ಮ ಆಗ್ಯಾಳಲ್ಲಿ. ಈಗ ನಮ್ಮ ಸೌಂದತಿ ಎಲ್ಲಮ್ಮ ಅಂತ ಇದ್ದಾಳಲ್ಲ, ಆ ಕಡೆ ಎಲ್ಲಮ್ಮ, ಮಾಯರ್ಗಡೆ ಎಲ್ಲಮ್ಮ, ಇವು 4-5 ಹೆಸರು. ಈ ಕಡೆ ಆಗುದು ಪಂಚಂಕ್ರಿ ಅಂತೀವಲ್ಲ, ಆ ಕಡೆ 4 ಹೆಸರು ಅದಾವು. ಇದೇ ದೇವಿನೇ. ಹಂಗ ನೀನು ಇಲ್ಲೇ ನಿಂದ್ರ, ನಾನ ತಥಾಸ್ತು ಅಂದ್ಬಿಟ್ಲು. ನಿಂತಳು.
ಶಿಲಾಮೂರ್ತಿಯಾಗಿ ನಿಂತ ಬಿಟ್ಲು. ವಚನ ಕೊಟ್ಟಾಳಲ್ರಿ, ನನ್ನ ಭೇಟಿ ಕೊಟ್ಟಂತೆ ಸರ್ವ ಭಕ್ತರನ್ನ ಭೇಟಿ ಕೊಡು, ನೀ ಇಲ್ಲೇ ನಿಂದರು. ಶಿವ ಅಂದ, ಯಾಕೆ ಬರಲಿಲ್ಲ 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 ಅಂತೇಳಿ ಅವನು ಅಲ್ಲೇ ಬಂದ. ಯಾಕೆ ಅಂದ, ಯಾಕೆ ಬರಲಿಲ್ಲ? ವಚನ ಕೊಟ್ಟೀನಿ ದೇವ, ಹಿಂಗಾಗ್ಯದ ಅಂದಳು. ಮತ್ತು ನನಗತಿ ಏನು? ಮತ್ತೇನು ಮಾಡಬೇಕು ನೋಡಿಯಪ್ಪ, ನೀ ಎಲ್ಲ ನಿರ್ಣಯ ಮಾಡವು ನೀನೇ. ಭಕ್ತಳ ಸಲುವಾಗಿ ವಚನ ಕೊಟ್ಟಿ ಅಂದ್ಬೇಕು, ನಾನು ಇಲ್ಲೇ ಇರ್ತೀನಿ ಅಂದ. ಅದು ಈಶ್ವರ ಭಗವಂತ ಈಶ್ವರ ಲಿಂಗು ಪೀಠವಾದ. ಮುಂದೆ ಈಶ್ವರ ಲಿಂಗುವದ ಮೊದಲ ತಂದಿ ಭೇಟಿ, ಕಟ್ಟ ತಾಯಿ ಭೇಟಿ ಆ ಗರ್ಭಗುಡಿ ಒಳಗೆ ಅದ. ಅದಕ್ಕೆ ಚಿಂಚಲಪುರ ಅರಣ್ಯ ಹೋಗಿ ತುಳದಾಪುರ ಎಂಬ ಹೆಸರಾಯಿತು. ಯಾರದಿಂದಾಯಿತು? ಅಲ್ಲಿ ಚಿಂಚಲಪುರ ಅಂದ್ರೆ ಏನು, ಬರೀ ಹುಣಸೆಹಣ್ಣು ಗಿಡ ಇದ್ದು, ಮರಾಠಿ ಮದಿ ಚಿಂಚ್ ಅಂತಾರೆ, ಕನ್ನಡದಾಗ ಹುಣಸೆಹಣ್ಣು ಅಂತಾರೆ. ಅದು ಚಿಂಚಲಪುರ ಅಂದ ಅರಣ್ಯ, ಅದಕ್ಕೆ ಅದು ತುಳದಾಪುರ ಎಂಬ ನಾಮ ಆಯಿತು. ಅದು ಕಥೆ. ಇದು ಕಥೆ ಒಳಗೆ ಗೊತ್ತು, ಆದರೆ ಬೆಳತಾನೆ ಆಗ್ತೈತೆ. ಉದಾಹರಣೆಗೆ ಅಂಬಾಭವಾನಿ ಅಥವಾ ತುಳಜಾಭವಾನಿ ಕಥೆನ ನಿಮ್ಮ ಗೊಂದಲಿಗರ ಪದದಲ್ಲಿ ಹಾಡ್ತೀರಿ ಇಡೀ ರಾತ್ರಿ. ಕತಿ ಹೇಳ್ತೀವ್ರಿ, ಪದ ಅಲ್ಲದು. ಕತಿನೇ ಬೇರೆ, ಪದನೇ ಬೇರೆ. ಅಂದ್ರೆ ಈಗ ತುಳಜಾಪುರ ಅಂಬಾಭವಾನಿ ಕತಿ ಹೇಳಿದ್ರಲ್ಲ ಸರ್ ಅಜ್ಜವರು, ಈ ಕತಿನ ಬೆಳತನ ಆಗತ್ತೆ ಸರ್. ಹಾ, ಈಗ ಅರುಣಧೋತಿ ಆಕಿ ಋಷಿ ಹೆಂಡತಿ ಸರ್. ಈ ಕದಂಬ ಋಷಿ ಅಂತೇಳಿ ಒಬ್ಬ ಋಷಿ ಹೆಂಡತಿ. ಇವರ ಆಶ್ರಮ ಸರ್ ಈ ಚಿಂಚಲಿಪುರ ಅಂತ ಗ್ರಾಮ, ಈಗ ಅದು ತುಳಜಾಪುರ ಅಂತ ಆಗೈತೆ ಸರ್. ಬಟ್ ಆದ್ರೆ ನೀವು ಈ ಉದಾಹರಣೆಗೆ ನಿಮ್ಮನ್ನ ಗೊಂದಲಕ್ಕೆ ಕರೆಸ್ತಾರೆ. ಹೌದು ಹೌದು ಸರ್. ಯಾರು ಕರೆಸ್ತಾರೆ? ಈ ಗೊಂದಲಕ್ಕೆ ಯಾರು ಕರೆಸ್ತಾರಪ್ಪ ಅಂತ, ಈಗ ಅಂಬಾಭವಾನಿ ಇದ್ದ ಮನಿ ಒಳಗೆ ಗೊಂದಲ. ಅದು ಒಂದೇ ಜಾತಿ, ಇದಕ್ಕೆ ಜಾತಿಗೆ ಏನು ಸಂಬಂಧ ಇಲ್ಲ. ಹೊಲಿ 18 ಜಾತಿಗೆ ಸಂಬಂಧಪಟ್ಟಂತ ಜಗದಂಬ. ಈ ಯಾರ ಮನೆ ಒಳಗೆ ಕುಲದೇವಿ ಅಂಬಾಭವಾನಿ ಇರ್ತಾಳೆ ಸರ್, ಅವರು ಶುಭ ಕಾರ್ಯಕ್ಕೆ, ಮದುವೆ ಆಗಲಿ, ಮುಂಜುವೆ ಆಗಲಿ, ಮನೆ ಓಪನಿಂಗ್ ಆಗಲಿ, ಯಾವುದೋ ಒಂದು ಶುಭ ಕಾರ್ಯಕ್ಕೆ, ಆಮೇಲೆ ಜವಳ ತೆಗ್ಸೋದಾಗಲಿ, ಹರಕೆ ಕೂಡ ಮಾಡಿಸ್ತಾರೆ ಸರ್. ಈ ಗೊಂದಲ ಹಾಕಿಸ್ತೀನಿ ಅಂತ ಹರಕೆ ಕೂಡ ಬೇಡ್ಕೋತಾರೆ ಸರ್. ಅವಾಗ ಈ ಗೊಂದಲ ಅಂತ ಹಾಕಿಸ್ತಾರೆ ಸರ್. ಈ ಲಿಂಗಾಯತರ ಧರ್ಮ ಒಳಗೆ ಗೂಗಳ ಅಂತ ಹೆಂಗೆ ಹಾಕ್ತಾರೆ, ಲಿಂಗಾಯತರ ಧರ್ಮ ಒಳಗೆ ಸರ್ ಗೂಗಳ ಅಂತ ಹಾಕ್ತಾರೆ ಸರ್. ಈ ಲಿಂಗಾಯತರೊಳಗೂ ಕೂಡ ಗೊಂದಲನೂ ಹಾಕಿಸ್ತಾರೆ ಸರ್. ಕೆಲವೊಂದಿಷ್ಟು ಮಂದಿ ಗೊಂದಲ ಹಾಕಿಸ್ತಾರೆ, ಕೆಲವೊಂದಿಷ್ಟು ಮಂದಿ ಗುಗ್ಗಳನ್ನು ಹಾಕಿಸ್ತಾರೆ ಸರ್. ಹಿಂಗೆ ಈ ಗೊಂದಲ ಅಂತ ಹಾಕಿಸ್ತಾರೆ. ಅಂದ್ರೆ ಗೊಂದಲ ಅಂತಂದ್ರೆ ಈ ದೇವಿನ ಪ್ರತಿಷ್ಠಾಪನೆ ಮಾಡೋದು ಸರ್. ಈ ಮದುವೆ ಆತಂದ್ರೆ ಈ ಮೊದಲ ದೇವಿನ ಶಾಂತ ಮಾಡಿ, ಈ ದೇವಿನ ಶಾಂತ ಮಾಡಿದಾಗ ಮುಂದಿನವ್ರ ಸಂಸಾರ ನಡೆಯುತ್ತೆ ಸರ್. ಶಿವನ ಮುಖಾಂತರ ಗುಗ್ಗುಳ ಹುಡುತು, ದೇವಿ ಮುಖಾಂತರ ಗೊಂದಲ ಹುಡಿತು, ಶಕ್ತಿ ಪೂಜೆ ಅಲ್ಲಿಂದ ಶುರುವಾಯ್ತು. ಶುಭ ಕಾರಣ, ಅವ್ವ ನನಗೆ ಮನಿ ಆಗಲಿ, ನನಗೊಂದು ಏನಾರ ಹೊಲ ಆಗಲಿ, ಮಗನ ಲಗ್ನ ಆಗಲಿ, ತಾಯಿ ನಿನ್ನ ಗೊಂದಲ ಹಾಕತ್ತೇನೆ ಅಂತ ಬೇಡ್ಕೋತಾರ. ಅದೇನು ಟೈಮ ಟೇಬಲ್ ಇಲ್ಲ, ಇಂಥ ತಾರೀಖ ಇಂಥ ದಿವಸ ಹಾಕ್ಬೇಕಂತ ಏನಿಲ್ಲ, ಅದೇನು ಸಂಬಂಧ ಇಲ್ಲ. ಆ ಮಂತಾನದ ದೇವಿ ಇದ್ದಳು ಗೊಂದಲ ಹಾಕ್ತಾರೆ. ಹೌದ್ರಿ ಸರ್, ಹೌದ್ರಿ. ಯಾವುದೋ ಧರ್ಮ ಆಗಲಿ, ಯಾವುದೋ ಒಟ್ಟ ಜಾತಿ ಇಲ್ಲ ಸರ್, ಏನಿಲ್ಲ. ಆ ಮನೆಯಲ್ಲಿ ಅಂಬಾಭವಾನಿ ಇದ್ಲಪ್ಪ ಅಂತಂದ್ರೆ ಗೊಂದಲ ಹಾಕಿಸ್ತಾರೆ ಸರ್. ಹೌದಾ? ಮತ್ತೆ ಈ ಸರ್ಕಾರ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ ಸರ್. ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಾರ್ಯಕ್ರಮ ಕರೀತಾರೆ ಸರ್. ಯಾವುದೋ ಉತ್ಸವ, ಆನೆಗುಂದಿ, ಹಂಪಿ ಉತ್ಸವ, ಹಿಂಗೆಲ್ಲ ಉತ್ಸವ, ಧಾರವಾಡ ಉತ್ಸವ, ಚಾಲುಕ್ಯ ಉತ್ಸವ, ಆಮೇಲೆ ನವರಸ್ಪುರ ಉತ್ಸವ, ಬೀದರ್ ಉತ್ಸವ, ಲಕ್ಕುಂಡಿ ಉತ್ಸವ, ಎಲ್ಲ ಉತ್ಸವ ಮಾಡಿದ್ರು ಸರ್. ಆಮೇಲೆ ಹೌದ್ರಿ ಸರ್. ಆಮೇಲೆ ಸಾಹಿತ್ಯ ಸಮ್ಮೇಳನಗಳು ಹಾಕೋಲ್ಲ ಸರ್. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ, ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ, ಎಲ್ಲ ಸಮ್ಮೇಳನ ಒಳಗೆ ನಮಗೆ ಕರೀತಾರೆ ಸರ್. ಹೌದ್ರಿ ಸರ್. ಮೈಸೂರು ದಸರಾಕ್ಕೆ ಹೋಗಂದ್ರು ಸರ್. ಒಂದು 7-8 ಸಲ ನಾವು ಕೊಟ್ಟಿರು ಸರ್. ನಾ ಹೋದಿನಿ, ಬಟ್ ಅಜ್ಜೋರು ಲೆಕ್ಕ ಸರ್. ಹೌದ್ರಿ ಸರ್, ಭಾಳ ಸಲ ಹೋಗ್ಯಾರ ಸರ್. ನಾವು ಕೊಟ್ಟಿದ್ದು 7-8 ಸಲ ಕೊಟ್ಟಿದ್ದು. ಇದು ಜನಪದ ಕಲೆನ ಸರ್. ಜನಪದ ವಿಭಾಗಗಳು ನಮಗೆ ಕಲೆನ ಬರ್ತದೆ. ಮೊದಲ ಹುಟ್ಟಿದ್ದು ಯುವ, ಹಿಕ್ಕಟ್ಟು ಹುಟ್ಟಿದ್ದು ಇವು. ದೊಡ್ಡಾಟ, ಸಣ್ಣಾಟ, ಗೊಂದಲಿಗೇರು, ಇವೆಲ್ಲ ಪ್ರಥಮ. ಎಲ್ಲ ದೇವರಿಗೆ ಸಂಬಂಧಪಟ್ಟದ್ದು ವಾದ್ಯಗಳು, ದೇವತಾದಿ ಪದಗಳನ್ನ ಹಾಡೋದು. ಮುಂದೆ ಬರ್ತಾ ಏನಾಯ್ತು, ಪಾರಿಜಾತ ಆಯ್ತು. ಅದು ಪಾರಿಜಾತ ಅಂದರೆ ಡಾಂಬಿಕಲ್ಲ, ಕೃಷ್ಣ ಪರಮಾತ್ಮನ ಅವತಾರ ಧಾರಣ ಮಾಡಿದ್ದು, ಅವನ ನಾಮಾವಳಿನೇ ಬಗಳ್ತಿದ್ರು. ಮತ್ತು ಈ ದೊಡ್ಡಾಟದೊಳಗೆ ಅದು ಕುರುಕ್ಷೇತ್ರನೇ. ಅವೆಲ್ಲ ಮಹಾಭಾರತ ರಾಮಾಯಣದೊಳಗೆ ಅದು ಆಟನ, ಅದಕ್ಕೆ ದೊಡ್ಡಾಟ ಅಂತಾರೆ. ಮುಂದೆ ನಾಟಕ ನಡೀತು. ನಾಟಕ ಮುಗಿಯೋಣ ಬಯಲಾಟ ನಡೀತು. ಈಗ ಅನ್ಬಾರ್ದು. ಈಗೆಲ್ಲ ಸಿನಿಮಾ ಕ್ಷೇತ್ರ ಸರ್. ಎಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು. ಹೌದ್ರಿ ಸರ್. ಮೂಲ ಇದೆ. ನಮ್ಮ ಮಂದಿ ಉದ್ಯೋಗ, ವ್ಯಾಪಾರ, ಉದ್ಯೋಗ ಏನೇನೂ ಇಲ್ಲ. ಬುಡುಬುಡಿಕೆರು ನಮ್ಮ ಮಂದಿ ಒಳಗೆ 100 ಪಂಗಡದಾವು. ಬುಡುಬುಡಿಕೆರನ್ ಬಾರತದು. ಬಟ್ಟಂಗಿ ಅಂದ್ರೆ ಬಟ್ಟಂಗಿ, ಅವ ಜಾತಿ ಹೊಗಳವ, ಜಾತಿ ಅವ ಹೊಗಳೋದು.
ಅವನದು ಉದ್ಯೋಗ. ನಮ್ಮದು ಗೊಂದಲಿಗೆ ಅಂತಂದ್ರೆ ಬರೀ ಪದ ಆಡೋದು, ಕತೆ ಹೇಳೋದು, ವಿಳೆ ಕೊಟ್ಟರೆ ಹೋಗ್ತಾರೆ. ಮತ್ತು ಹಂಗಲ್ಲ, ನಾವು ಊರಾಗ ಏನೈತಿ, ಊರಾಗ ಏನು ಭಿಕ್ಷಕ್ಕೆ ಹೋಗ್ತೀವಿ, ಊರಾಗ ಹೋಗ್ತೀವಿ, ಮನೆಗೆ ಹೋಗ್ತೀವಿ. ಅಂದ್ರೆ ಇದೇನು ಅನ್ಸರ್ ಇದು ಅಂದ್ರೆ ಹಿಂದಕ್ಕೆ ಶಿವಾಜಿ ಮಹಾರಾಜರ ಕಾಲ ಒಳಗೆ ಸರ್, ಈ ನಮ್ಮ ಗೊಂದಲಿಗರ ಸಮಾಜ ಒಳಗೆ ಸರ್, ಈ ಗೊಂದಳ ಪದ ಹಾಡೋರ ಬೇರೆ, ಆಮೇಲೆ ಬುಡಬಡಿಕೆ ಸಮಾಜ, ಆಮೇಲೆ ಭಟ್ಟಂಗಿ ಸಮಾಜ, ಅಂದ್ರೆ ನಮ್ಮೊಳಗೆ ಸಬ್ ಕಾಸ್ಟ್ ಸರ್ ಇವೆಲ್ಲ. ಅಂದ್ರೆ ಅವಾಗ ಶಿವಾಜಿ ಮಹಾರಾಜರ ಕಾಲ ಒಳಗೆ ನಮ್ಮನ್ನ ಗುಪ್ತಚರನಾಗಿ ನೇಮಿಸ್ತಿದ್ರು ಸರ್ ಅವ್ರು. ಹಾ, ಸ್ಪೈ ಆರ್ಟ್ ಸರ್. ಹೆಂಗಂತಂದ್ರೆ ಈಗ ನಮ್ಮನ್ನ ಈ ಮೊದಲ ಮೂಡಿ ವಿದ್ಯೆ ಅಂತ ಇತ್ತು ಸರ್. ಅಂದ್ರೆ ಈಗ ನಮಗೆ ಬರಲ್ಲ ಸರ್ ಅದು ಮೂಡಿ ವಿದ್ಯೆ ಅಂತಂದ್ರೆ ಸ್ವನ್ನಿ ಮುಖಾಂತರ ಮುಂದಿನವ್ರಿಗೆ ತಿಳಿಸೋದು ಗೌಪ್ಯವಾಗಿ ತಿಳಿಸೋದು. ಹಾಡಿದರೆ ಸಾವಿರಾರು ಮಂದಿ ಕೂಡ್ತಿದ್ರು, ಇವ್ರು ಹಿಂದೆ ಬಂದು ಕೆಲಸ ಮಾಡ್ತಿದ್ರು. ಅಂದ್ರೆ ಈಗ ರಂಡುದೇವ್ ಅಂದ್ರೆ ಇದು ಗುಪ್ತಚರ. ಈ ಹಾಡಿನ ಒಳಗ ಸನ್ನಿ ಮುಖಾಂತರ ಈ ಮುಂದಿನ ಈಗ ಸೈನಿಕರು ನಿಂತಿರ್ತಾರೆ ಸರ್, ಅವ್ರಿಗೆ ಹೇಳ್ಬಿಡುದು ಹಿಂಗ ಇಲ್ಲಿ ಈ ರೀತಿ ವಾತಾವರಣ ಅದ ಅಂಥೇಳಿ. ಈಗ ಒಂದು ಹಳ್ಳಿ ಒಳಗೆ ಇರ್ತಾರೆ. ಈಗ ಅವಾಗೆಲ್ಲ ಮೊಘಲರು ಆಸ್ಥಾನ ಇತ್ತು ಸರ್, ಮೊಘಲರು ಪೋರ್ಚುಗೀಸರು ಹಿಂಗೆ ಇದ್ರಲ್ಲ ಸರ್, ಅವಾಗ ನಮ್ಮನ್ನ ಬಳಕೆ ಮಾಡ್ತಿದ್ರು ಶಿವಾಜಿ ಮಹಾರಾಜರು ತಲುಪ್ಸಾಕ್ ಸರ್. ಪದ ಮುಖಾಂತರ ಸನ್ನೆ ಮುಖಾಂತರ ನಮ್ಮನ್ನ ಈಗ ನಮಗೆ ಗೊಂದಳಿ ಸಮಾಜ ಒಳಗೆ ಖಿವಾರಿ ಭಾಷೆ ಅಂತ ಅದ ಸರ್. ಮರಾಠಿ ಒಳಗೆ ಖಿವಾರಿ ಭಾಷೆ, ಖಿವಾರಿ ಭಾಷೆ ಅಂತ ಅದು ಒಂದು ಭಾಷೆನ ನಮ್ಮ ಕೋಡ ಬೇರೆ ಸರ್. ಅದು ಬೇರೆಯವ್ರಿಗೆ ವರ್ತನ ಆಗೋದಿಲ್ಲ ಸರ್. ಅದು ಈ ಮಾನವಿ ಅಂತ ಕರಿತೀವಿ ಸರ್. ಮಾನವಿ ಅಂತಂದ್ರೆ ಮರಾಠಿ ಒಳಗೆ ಮಹಿಳೆ ಹಿಂಗೆ ಮರಾಠಿ ಒಳಗೆ ಬೇರೆ ಇರ್ತದೆ, ಅದು ಗೊತ್ತಾಗೋದಿಲ್ಲ ಸರ್. ಹಂಗೆ ಮಾನವಿ ಮಾನವ ಗಾಸಗಲ ಅಂತಂದ್ರೆ ವ್ಯಕ್ತಿ ಬಂದ ಇಲ್ಲಿ ಹಿಂಗೆ ಒಟ್ಟ ಒಂದು ಗೂಢಚಾರಿ ಸರ್, ಭಾಷೆ ಸರ್. ಯಾರಿಗೂ ಅರ್ಥ ಆಗೋದು ಸರ್. ಅಂದ್ರೆ ಅವಾಗಿನ ಶಿವಾಜಿ ಮಹಾರಾಜರ ಕಾಲೊಳಗೆ ನಮ್ಮ ಬಳಕೆ ಮಾಡ್ತಿದ್ರು ಸರ್. ಅವಾಗ ಮಹಾರಾಷ್ಟ್ರದಿಂದ ಹಿಂಗೆಲ್ಲ ಗೊಂದಲಿಗರು ಬೇರೆ ಬೇರೆ ಕಡೆ ಬಂದ್ರು ಸರ್. ಮಹಾರಾಷ್ಟ್ರ ಸರ್. ಹೌದ್ರಿ ಸರ್, ಹೌದ್ರಿ. ಅಲ್ಲಿಂದ್ರೆ ಇದೆಲ್ಲ ಕಲೆ ಅಲ್ಲಿ ನಮ್ಮೊಳಗೆ ಜ್ಯೋತಿಷಿ ಹೇಳೋರಾದರು, ಜ್ಯೋತಿಷ, ಬುಡಬಡಿಕೆ, ಭಟ್ಟಂಗಿ ಹಿಂಗೆಲ್ಲ. ಹೌದು, ನಮ್ಮ ಕಾಸ್ಟೇ ಸರ್. ಜ್ಯೋತಿಷ್ ಹೇಳೋರು ನಮ್ಮ ಕಾಸ್ಟೇ ಸರ್. ನಮ್ಮೊಳಗೆ ಒಂದು ಡಿವಿಷನ್ ಸರ್, ಅಷ್ಟೇ ಸರ್. ಎಷ್ಟು ವರ್ಷ ಹಳೆ ಕಲೆ ಇದು ಪುರಾತನ ಕಲೆ ಸರ್. ಇದು ಶಿವಾಜಿ ಮಹಾರಾಜ್ಗಿಂತ ಪುರಾತನ ಕಲೆ. ಅದ್ರ ಬೆಳಕಿಗೆ ಬಂದದ್ದು ಮಹಾರಾಜರಿಂದ ಬೆಳಕಿಗೆ ಬಂದದ್ದು ಸರ್. ಮತ್ತು ಈ ಸ್ವಾತಂತ್ರ್ಯ ಹೋರಾಟ ಒಳಗೆ ಕೂಡ ಇವರೆಲ್ಲ ಭಾಗಿಯಾಗಿದ್ದವರು ಸರ್. ನಮ್ಮ ಅಜ್ಜವರು ಕೂಡ ಈಗ ಈ ಕಲೆಯನ್ನು ಈ ಮೈಸೂರು ಕಾರಾಗೃಹ ಅದಲ್ಲ ಸರ್, ಜೈಲ್, ಸೆಂಟ್ರಲ್ ಜೈಲ್, ಅಲ್ಲಿ ಕೂಡ ಕಲಿಸಿಕೊಟ್ಟಿದ್ದಾರೆ ಸರ್ ಖೈದಿಗಳಿಗೆ. ಹೌದ್ರಿ ಸರ್. ಆಮೇಲೆ ಉಚಿತವಾಗಿ ಇಲ್ಲಿ ಮ್ಯೂಸಿಯಂ ಅದ ಸರ್, ವಿದ್ಯಾರ್ಥಿಗಳಿಗೂ ಕೂಡ ಕಲಿಸಿಕೊಟ್ಟಿದ್ದಾರೆ ಸರ್. ಬಹಳ ಮಂದಿ ಕಲಿಸಿಕೊಟ್ಟಿದ್ದಾರೆ ಸರ್. ಎಷ್ಟು ಕಾರ್ಯಕ್ರಮ ಮಾಡಿರ್ಬೇಕು ಲೆಕ್ಕನ ಇಲ್ಲ, ಏನು ಬರೆದು ಇಟ್ಟಾರೆ, ಏನು ಮಾಡೋದು. 8,000-9,000 ಕಾರ್ಯಕ್ರಮ ಆಗಿ ಎಷ್ಟು ಹಾಡು ಬರುತ್ತೆ? ಸಾವಿರಾರು ಪದ ಹಾಡ್ತೀವಿ ನಾವು. ಹಾಡ್ಕೋತ ಆದಾಗ ನೆಪ್ಪಾಗ್ತಾವೆ. ಈ ಹಾಡ್ಲಿಕ್ಕಂದ್ರೆ ಒಂದು ಬರೋದಿಲ್ಲ, ಎರಡು ಬರೋದಿಲ್ಲ. ಹಾಡ್ದಾಗ ನೆಪ್ಪಾಗ್ತಾವೆ, ಹೇಳ್ದಾಗ. ಈಗ ಕತಿ ಹೇಳೋ ಮುಂದೆ ಯಾವುದೋ ಒಂದು ಘಟನೆ ಆಯ್ತು ಸರ್. ಈಗ ಕತಿ ಹೇಳೋ ಮುಂದೆ ಈಗ ಗೊಂದಲ ಪೂಜೆ ನಡೆದಿರ್ತೈತಿ ಸರ್. ಆ ಮನಿ ಒಳಗೆ ಏನೋ ಒಂದು ಘಟನೆ ಆಯ್ತು, ಅವನ ಮ್ಯಾಗ ಒಂದು ಹಾಡು ಚಲೋ. ಉದಾಹರಣೆಗೆ ಈಗ ಏನೋ ಒಬ್ಬ ಒಂದು ನಗ್ಚಾಟಿಕೆ ಮಾಡಿದ, ಜಾರಿ ಬಿದ್ದ, ಅವನ ಮ್ಯಾಗ ಒಂದು ಇದು ಮಾಡುದು ಸರ್. ಅಲ್ಲಿ ಸ್ಪಾಟ್ ಅಲ್ಲಿ ತತ್ವ ಪದಗಳು ಹಿಂಗೆ ಸರ್. ಒಬ್ಬರು ಈಗ ಏನಕ್ಕೇನಾರ ನಾವು ಹಾಡುವಾಗ ಮಾತಾಡ್ತಾರೆ ಅವ್ರಿಗೆ ಅದರ ಆ ವಿಷಯ ಇರ್ತೈತಿ. ಅಲ್ಲಿ ಎಲ್ಲ ಕೆಡ್ತಾನ ಅಂತ ನಾವು ಅಂತಿರ್ತೀವಿ. ಅಲ್ಲಿ ಒಂದು ಖಾಲಿ ಅಂದ್ಬಿಡೋದು. ಸುಮ್ಮನೆ ಇರುಕಂಡೆ ನಾಲಿಗೆ ಒಬ್ರಿಗೆ ಆಡಿಕೊಳ್ಳಬೇಡ ನಾಲಿಗೆ ಅಂತೇಳಿ ಇದು ಪುರಂದಾದರ ಪದ. ಹಿಂಗೊಂದು ಪದ ಕೇಳಿದ್ನಿಲ್ಲ ಹಾ ಅಂತ ಹಿಂಗೆ ಒಟ್ಟು ಸಿಚುವೇಶನ್ ತಕ್ಕಂಗೆ ಹಾಡಾಡೋದು. ಇಡೀ ರಾತ್ರಿ ಮಾಡ್ತಿದ್ರು. ಹೌದ್ರಿ ಸರ್. ಫುಲ್ ರಾತ್ರಿ ರೀಪ, ಫುಲ್ ರಾತ್ರಿ 10-10ವರೆಗೆ ಚಾಲು ಆದ್ರೆ ಬರೋಬ್ಬರಿ ಸೂರ್ಯ ಉದಯಕ್ಕೆ ಉತ್ತರ ಪೂಜೆ ಮಾಡಿ ಬಿಟ್ಬಿಡೋದು. ಅವಾಗ ನಮ್ಗೆ ದಕ್ಷಿಣ ಕೊಡ್ತಾರೆ, ಅಲ್ತಾನೆ ಇಲ್ಲ. ಫಸ್ಟ್ ಏನಂದ್ರೆ ನಮ್ಮ ಅಂಬಾಭವಾನಿ ಗುಡಿ ಇತ್ತ, ಬೋಡೆ ಹಬ್ಬ ದೇವಿ ಜಾತ್ರೆ ಆಗ್ತೈತಿ. ಆ ಜಾತ್ರೆ ಒಳಗೆ ನಾವು ನಮ್ಮ ಅಜ್ಜ, ನಮ್ಮ ದೊಡ್ಡಪ್ಪ ಎಂದು ತೂತುಗಾರಿ ಅಂದರು. ನಾವು ಆಡೋಕೆ ಚಾಲು ಮಾಡ್ತೀವಿ. ಶುದ್ಧ ತಾಯಿ ಭವಾನಿ ಕೃಪಾದಿಂದ ನಡೆದ ಬಿಡ್ತು. ಆ ಸತ್ ಬಗ್ರೆ ಹಿಂಗೆ ಹಾಡಂದ್ರು ಆತ್ಮ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ಅವ್ರ ಪುಣ್ಯದಿಂದ ಹಿಂಗೆ ಹಾಡಕತ್ತೀವಿ. ಮತ್ತು ನಮ್ಗೆ ಬೇಕಾದ ಪದಗಳನ್ನು ತರ್ತೀವಿ, ಬಾಯ್ಪಾಠ ಮಾಡ್ತೀವಿ, ಆ ಪದಗಳು ಕಲಿತೀವಿ. ಹುಡುಗರ ಕಡೆಯಿಂದ ಓದ್ತಾರೆ, ಹೇಳ್ತಿದ್ವಿ. ನಮ್ಮ ಎಲ್ಲ ಮನ್ಯಾಗ ಸಂಸ್ಕಾರನ ಅದ ನಮ್ಮ ಮನೆದು. ಸ್ಕೂಲ್ ಹೋಗಿದ್ದು
ನಾವು ಸಾಲಿ ಇಲ್ರಿ ಸರ್, ನಮ್ಗೆ ರೇಟ ಈಗನೂ ಇಲ್ಲ ಎರಡೂ ಇಲ್ಲ, ಒಂದಿನ ಹೋಗಿಲ್ಲ, ಒಂದೆರಡೂ ಇಲ್ಲ, 3-4 ಇಲ್ಲ. ಸ್ಕೂಲ್ ಕಡೆ ತಲೆನೇ ಹಾಕಿಲ್ಲ. ಇಲ್ಲಿ ಸಾಲಿಗೆ ಹೋಗಿದ್ದೀವಿ, ಹೋಗಿದ್ರಾ? ಸಾಲಿಗೆ ಹೋಗಿದ್ದೀವಿ. ನಮ್ಮ ತಾಯಿ ಹುಡುಗರು ಸಣ್ಣ ಇದ್ದು ಅವಾಗ ಭಾಳ ಗಂಭೀರ ಪರಿಸ್ಥಿತಿ. ತಮ್ಮಗಳು, ಒಂದು ತಂಗಿ, ಒಬ್ಬ ತಮ್ಮ ಸಣ್ಣವರಿದ್ದರು, ಭಾಳ ಹಠಮಾರಿ ಇದ್ದು. ನಾ ಸಾಲಿಗೆ ಹೋಗವ ನಮ್ಮ ಓಡೋಡಿ ಬಂದು ನನ್ನ ಕರಿಯಾಕೆ ಬರಾಕಿ ಮಾಸ್ತರ್ ಅಂದರು. ಸಾಲಿಗೆ ಬಂದು ನಾನು ಯಾಕೆ ಕರಿತೀವ ಯಪ್ಪ, ಕಳೆದ್ರಿ ಅಂದರು. ಬಂದು ನಾವು ಹಿಂಗೆ ತಿಂಗಳಾನ ಗಂಟ್ಲೆ ಸಾಲಿಯಾರಿಗೆ ಯಾಕೆ ಕಳಿಸ್ತಿ, ಅಲ್ಲಿ ಇಟ್ಕೊಂಡು ಕುಂದ್ರು ನಿನ್ನ ಮಗು, ಸಾಲಿಗೆ ಯಾಕೆ ಕಳಿಸ್ತಿ, ಸುಮ್ಮನೆ ಬರೋದು ಬಾರು ಅಂತಂತೀಯಲ್ಲ, ಇದೇಂಥ ಪದ್ಧತಿ? ಹೋಗ್ಲೇ ನೀಪ ಅಗದಿ ಹೇಳ್ಕೊಳ್ಳೋವಂಥ ಗೊಂದಲಿಗೆ ಆಗ್ತೀವಿ ಹೋಗ್ನಿ ಅಂತ ಗುರುಗಳು ಆಶೀರ್ವಾದ ಮಾಡಿ. ಅವರು ಭಜಂತ್ರಿ ಸರ್, ಭಜಂತ್ರಿ ಗುರುಗಳು. ನಮ್ಗೆ ಹಳಪೇಟೆ ಒಳಗೆ ಒಳ್ಳೆ ಗೊಂದಲಿಗೆ ಆಗ್ತೀವಿ ಹೋಗಂತೇಳಿ ಹೇಳಿಬಿಟ್ಟು, ಇನ್ಮೇಲೆ ಮಗ ಸಾಲಿಗೆ ಕಳಿಸ್ಬೇಡ ಹೋಗಿ. ಅಲ್ಲಿಂದ ಅಷ್ಟೇ ಸಾಲಿಗೆ ಹೋಗಿದ್ದು ಇನ್ನುವರೆಗೆ. ಅಲ್ಲಿಂದ ನಮ್ಮ ಕಳಿಸಲಿಲ್ಲ. ಹುಡುಗರು ನೆತ್ಕೊಂಡು ಕುಂದಿರ್ಬೇಕು, ಕೌದಿ ಹೊಲಿಬೇಕು. ಆವಾಗ ಧಾನ್ಯ ಇರೋ, ಗೋಧಿ ಇರೋ, ದಕ್ಷಿಣ ಭಾಳ ಗಂಭೀರ. ಬರೀ ದುಡ್ಡಿನ ವ್ಯಾಪಾರ. ಅದ್ದೇಲಿ ದುಡ್ಡಿಗೆ ಒಂದು ದುಡ್ಡು ತೊಗೊಂಡು ಆದ್ರೆ ಒಂದು ಬಟ್ಟ ಎಣ್ಣೆ ಕೊಡ್ತಿದ್ರು. ಒಂದು ಏನಾರ ಮಟನ್ ತಗೋ, ಏನು ತಗೋ, ನೀ ಏನು ಬೇಕಾದ ತಗೋ, ದುಡ್ಡಿಗೆ ಅಂದ್ರೆ ಹೆಚ್ಚಳ ಇಷ್ಟುಕೊಂಡು. ಅವಾಗೆಲ್ಲ ಪೈಸೆ ಲೆಕ್ಕಾಚಾರ ಸರ್. ಈಗೆಲ್ಲ ಒಂದು 4 ಆಣೆ ಖರ್ಚು ಮಾಡಿದ್ರೆ ನಾನು ಜಿಗದು ಹೊತ್ಕೊಂಡ್ಬರ್ತಿದ್ದೆ ಕಾಯಿಪಲ್ಲೆ. 4 ಆಣೆ ಗುಂಪಿ ಆಗ್ತಿದ್ರು. ಈ ಅಡ್ಡೆಲಿ ಈ ತೂತಿನ ದುಡ್ಡು, ಗಟ್ಟಿ ದುಡ್ಡು, ಅವು ಗುಂಪಿ ಭಾಳ ಅಡ್ಡಿದ್ರೆ ಅದು ಗಟ್ಟಿ ದುಡ್ಡು. ಅಟ್ರಾಗ ಏನೈತಿ ಚೀಲ ತುಂಬಿ ಇಟ್ಟುಕೊಂಡಾಗೋದು. ಅವಾಗ ಒಂದು 4 ಆಣೆದೊಳಗೆ ಮತ್ತು 2-3 ದುಡ್ಡು ನಮ್ಮ ಅತ್ತಿ ಕಡೆ ಉಳಿತಿದ್ದು. ಹಿಂಗಪ್ಪ ಅವಾಗಿನ ವ್ಯಾಪಾರ. ಆವಾಗ ಏನಪ್ಪ ಅಂದ್ರೆ ಹಿಂಗೆ. ಮತ್ತು 4 ಆಣೆಗೆ ಚಂಚನ ದುಡಿತಿದ್ರು. 4 ಆಣೆ ಪಗಾರ. ಗೊಂಬೀರ ಆಳಬೇಕು, ಮತ್ತೆಲ್ಲ ದೊಡ್ಡಲ್ಲ. ಅವಾಗ ಹಾರಿ ಹೆಂಗೆ ಉಣ್ತಿದ್ರು. ಒಬ್ಬೊಬ್ಬರೊಂದು ಊಟಕ್ಕೆ ಹೋದ್ರೆ ಸೇರಿನ ಚಪಾತಿ, ಹಾಲು, ಒಂದು ಸೇರು 15-20 ಹೋಳಿಗೆ ತಿಂತರು. ಒಂದು ಟೈಮ್ಗೆ ಇದಲ್ಲೇ ಅದ ನಮ್ಮಪ್ಪದ ನೋಡು. ಅವರು ಪಟ್ಕದವ್ರು ಇವ್ರ ವೈಫ್ ಸರ್. ಅಲ್ಲಿ ಬಗ್ಲದ ಹೊಳ ನೀಡುವಂಗಿಲ್ಲ. ಒಮ್ಮೆ ತಂದು ಇಟ್ಟು ಬಿಡೋದು, ಸ್ವಂತ ಹಾಕಂಗಿಲ್ಲ, ಇಟ್ಟು ಬಿಡೋದು. ಮೊದಲು ನೀಡುವುದ, ಅಲ್ಲಿ ತಂದು ಇಡೋದು. ಯಾವುದೋ ಮಾಡು, ಚಟ್ನಿ ಮಾಡು, ಬ್ಯಾಳೆಯಾರ ಮಾಡು, ಏನಾರ ಮಾಡು. ಅವಾಗ ಏನು ಇಂಥ ಕೊಬ್ಬರಿ ಚಟ್ನಿ, ಆ ಚಟ್ನಿ, ಈ ಚಟ್ನಿ ಇಲ್ಲ. ಹಸೆ ಹಿಂಡಿ, ಈಗ ಅರ್ದಿದ್ದು ವಡ, ಖಾರ, ಹಿಂಡಿ, ಮೊಸರು, ಬದ್ನೆಕಾಯಿ, ಉಳ್ಳಾಗಡ್ಡಿ, ಇವು ಪಚಡಿ ಮಾಡೋದು. ಮಸ್ತ್ ಪಲ್ಯ. 4 ಕಾಳು ಎಣ್ಣೆ ಅಂತ ಅದಾವು ನಾವು, ಕುಚ್ಬಿ ಎಣ್ಣೆ ನೋಡು. 10 ರೊಟ್ಟಿ ಒಂದ ಬೈಟಿಗೆ ಹೋಗು. ಈಗೆಂಥ ರೊಟ್ಟಿ, ಆ ರೊಟ್ಟಿಯಾಗ 4 ರೊಟ್ಟಿ ಆಗ್ತವೆ. ಹೌದು, 10 ರೊಟ್ಟಿ ಒಂದು ಟೈಮ್ಗೆ. ಎಲ್ಲಿ ಕಡ್ಕೊಂಡು ಮಕ್ಕೋತಿದ್ರೇನ? ಹಂಗೆ ಪದ್ಧತಿ ಇತ್ತು. ಚಾ ಇಲ್ಲ, ಉಪ್ಪಿಟ್ಟಿಲ್ಲ, ಈ ಅವಲಕ್ಕಿ ಇಲ್ಲ, ಇಡ್ಲಿ ಇಲ್ಲ, ಬೇಸನ್ ಇಲ್ಲ, ಏನಿಲ್ಲ, ರೈಸ್ ಬಾತ್ ಏನೂ ಇಲ್ಲ. ರೈಸ್ ತಿಂತಿದ್ದಿಲ್ಲ. ಪಲಾವ್ ಇಲ್ಲ. ನುಚ್ಚು, ಜ್ವಾಳದ ನುಚ್ಚು, ಕಿಚಡಿ, ಹುಗ್ಗಿ ಮಾಡ್ತಿದ್ರು. ಹುಗ್ಗಿ ನಮ್ಮ ಮನ್ಯಾಗ ವಾರದಾಗ 3-4 ಸಲ ಸೀಟು. ಮತ್ತು ದಿವಸ ಏನೈತಿ, ಒಂದು ದಿನ ತೆಪ್ಪು ಹೋಗಿಲ್ಲ. ಮಟನ್, ಮೀನ ಅವು ಹಾರವರು. ಮತ್ತು ಇಟ್ಟು ತೊಗೊತಿದ್ದಿಲ್ಲ, ಹಿಂಗೆ ತಗೊಂಡ್ಬೇಕು ಕೆಜಿ ಗಟ್ಟಲೆ. ಅವಾಗ ಸಸ್ತ. 2 ದಿನ ಮತ್ತು ಗಡಿಗಾಗ ಪಲ್ಯ, ಬೋಗಣೆಗಲ್ಲ, ಮಣ್ಣಿನ ಗಡಿಗೆ ಸರ್. ಮಣ್ಣಿನ ಗಡಿಗೆ ಇಂಥ ಅರಿವಿತ್ತದು. ಬಂದವ್ರಿಗಿಲ್ಲ ಅನ್ನುವಂಗಿಲ್ಲ. ನೀನು ಊಟಕ್ಕೆ ಕುಂದ್ರೆ ಅದು ಯಾವಾರ ಹಾಕಿರುವಲ್ಲ. ಅವಾಗ ಹಂಗಿತ್ತು ಪದ್ಧತಿ. ಯಾವನಾರು ಬಂದ್ರು ಊಟಕ್ಕೆ ಕೂತಾಗ ಬಾಗ್ಲ ಮುಚ್ತಾರೆ. ತಿಳೆ ನೀರಿನ
ನನಗಿಂತಲೂ ತಿಳಿದು ಬಾಳವ ಮಾಡು ಯಾರು ಮಾಡಿದವರುಂಟಾರಿ. ಈ ಪುರಂದರದಾಸರು ಶರೀಫ್ರು ಹಾಡೆಲ್ಲ ಹಾಡ್ತಿರಲ್ಲ, ಯಪ್ಪ ನಾವು ಎಟ್ಟೆ ಥರದ್ವಿ ಅಟ್ಟೆ ಅದು ಪದಗಳನ್ನ ಅದಾವು. ಹಾಡ್ಕೋತ ಆದರೆ ಯಾಕೆ 2 ತಿಂಗಳಾದರೂ ಆಗೋದಿಲ್ಲ. ಸರಿಪರ ತಗೋ, ಸಂತರ ಬಗ್ಗೆ ತಗೋ, ಭಕ್ತಿ ತಗೋ, ಇವೆಲ್ಲ ಅದಕ್ಕೆ ನಮಗೆ ಗೊಂದಲಿಗೇರ್ ಅಂತಾರೆ. ಕಿರಾಣಿ ಅಂಗಡಿಯಾಗ ಸಾಮಾನು ಹ್ಯಾಂಗಿರ್ತಾವೆ ನೋಡು. ಒಳ್ಳೊಳ್ಳೆ ಕೊಡು, ಬೆಲ್ಲ ಕೊಡು, ಕೊಡ್ತೇನೆ ನಿಂದ್ರೆ ಇಲ್ಲ ಅನ್ನುವಂಗಿಲ್ಲ. ಹಂಗೆ ಪದಗಳು ಬರ್ತಾವೆ ಸರ್. ಅದಕ್ಕೆ ಗೊಂದಲಿಗೇರ್ ಅಂತಾರೆ. ಎಲ್ಲ ಪದ ಬರುತ್ತೆ ನಿಮಗೆ. ಹೌದು. ಅದೇ ನೀವು ಅದೇ ತಗದ ಮಾಡ್ತೀವ್ರಿ. ಈಗ ನಿನಗೆ ಅಂಬಾಭವನಿ ಅಂದಿ ಅಂಬಾಭವನಿ ಅಂದಿ ನಮ್ಗೆ ಬರುವುದಿಲ್ಲ ಅಂದ್ರೆ ಎಲ್ಲಮ್ಮ ಅಂದಿ ಎಲ್ಲಮ್ಮದ ಆಡ್ತೀವಿ. ಶರಣರ ಬಗ್ಗೆ ಅಂದ್ರೆ ಶರಣರ ಬಗ್ಗೆನೇ ಹೇಳೋದು. ರಾಜರ ಕತೆ ಅಂದ್ರೆ ರಾಜರ ಕತೆನೇ ಹೇಳೋದು. ಯಾರು ರಾಜರು ಬೇಕು ನಿನಗೆ? ಬರೀ ರಾಜ ಆತಿ, ಯಾರು ರಾಜ ಅಂತ ಹೇಳಬೇಕು ಅಂತ ಕೇಳ್ತೀವಿ. ಆ ರಾಜಂದ ಹೇಳ್ತೀರಿ. ಹ್ಞೂ ಎಲ್ಲ ಹೇಳ್ತೀವಿ ರೀ ಸರ್. ಅಕ್ರಮ, ಅರೇಡಿ ಕುಮಾರ, ಬಾಳಭಿಕ್ಷುಕ, ಪದ್ಮಾವತಿ, ರಾಜರಸ್ತಾವಳಿ, ಗಿಡಾವತಿ, ಲಲಿತ್ ಕುಮಾರ್, ಬಸುಕುಮಾರನ ಗತಿ, ಸತ್ಯ ಹೆಡದ ಮುಂದೆ ಹೆಂಗೆ ಆಳ್ತಾರ ಆ ನಮೂನಿ ಆಳ್ತೀವಿ. ಅವು ವಿಷಯಗಳ ಇರ್ತಾವ. ಜನನದ, ಮರಣದ, ದುಃಖದ, ಭಕ್ತಿ ಅದ. ಕತಿ ಹಂಗೆ ಆಗಿಲ್ಲ. ಮಹಾಭಾರತ ಹಂಗೆ ಆಗೈತಿ ಏನು? ಹಂಗೆ ಕತಿ ಅಂದ್ರೆ ಏನು? ಎಲ್ಲನೂ ಐತೆ ಅದಕ್ಕೆ. ನಮ್ಮ ಸಂಸಾರ ಹೆಂಗೆ ಅವರು ಸಂಸಾರ ಮಾಡ್ಯಾರ, ಅದಕ್ಕೆ ಕತಿ ಆದವು. ಅವರು ನಮ್ಮ ಕತಿ ಆಗೋದಿಲ್ಲ. ಹೊತ್ಕೊಂಡು ಹೋಗ್ತಾ ಅದು ಒಂದು ಕತಿ. ಹೊತ್ಕೊಂಡೇನು ಹೋಗ್ತಾರೆ ನೋಡು, ಅದ ಕತಿ. ಅವು ಗ್ರಂಥಗಳಾದವು. ನಿಮ್ಮ ಗ್ರಂಥ ಯಾರು ಮಾಡ್ಯಾರ? ಇದನ್ನೆಲ್ಲ ಬರೆದಿಟ್ಟಿರೇನ್ರಿ? ಬರೋದಿಲ್ಲ. ಇಲ್ರಿ ಸರ್, ಯಾವ ಬರೋದಿಲ್ಲ. ಲಿಪಿ ಬರವಣಿಗೆ ಇಲ್ಲ. ಇಲ್ಲ ಸರ್, ಗೊಂದಲಿಗರ ಕತೆ ಯಾವ ಬರವಣಿಗೆ ಆಗಿಲ್ಲ ಸರ್. ಬರೀ ತೊಗೊಂಡು ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ತೊಗೊಂಡು ಒಂದು ಸುಳ್ಳಲ್ಲ ಖರೆ ಸಿದ್ಧಾಂತ ಮಾಡಿ ತೋರಿಸ್ತೀವಿ. ಆಮೇಲೆ ನೀವು ಮದುವೆ ಆಗಿದೆ ಅವಾಗ? ಭಾಳ ನಾ 18-19 ವರ್ಷದವಿದ್ದೆ. ಅಷ್ಟು ಬೇಗ? ಹೌದು. ಗುಡ್ಯಾನ ಹಣಮಪ್ಪ ನೋಡ್ದಂಗೆ ಆಗ್ತಿತ್ತು ನಮಗೆ. ಹಂಗಿದ್ರಿ? ಯಾಕೆ ಅಷ್ಟು ಬೇಗ ಮದುವೆ ಆದ್ರಿ? ಶೋಭಾನ ಇದ್ದೀವಿ. ಅಂದ್ರೆ ಅವಾಗೆಲ್ಲ ಬಾಲ್ಯ ಪರಿಸ್ಥಿತಿ ಸರ್. ಎಲ್ಲ ಮಾಡ್ತಿದ್ವಿ, ಯಾಯಿ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಹಂಗೆ ಚೆಂದ ಇದ್ವಿ. ಸೋಮವಾರ ಮಂಗಳವಾರ ಎಲ್ಲ ನೋಡಿದ್ರೆ ಹೊಡಿಬೇಕು. ಲವ್ ಮ್ಯಾರೇಜ್? ಹೇ ಕೈಲಿ ರೋಗ ಕೊಟ್ಟು ಲಗ್ನ ಮಾಡ್ಕೊಂಡು ನಾವು. ಕೈಲಿ ತೋರದಕ್ಷಿಣ ಅಲ್ಲ, ತರು ಕೊಟ್ಟು ಮಾಡ್ಕೋತಿದ್ರು ಅವಾಗ ನಮ್ಮ ಕಾಲಕ್ಕೆ. ವಧು ದಕ್ಷಿಣ? ಹೌದು, ನಾವು ಕೊಡಬೇಕು. ತರು ಇಲ್ಲದೆ ಹೆಣ್ಣು ತರು ಇಲ್ಲದೆ ಹೆಣ್ಣು ಲಗ್ನ ಮಾಡ್ಕೋಬಾರ್ದು. ಬೇಲಿಲ್ಲದ ಹೊಲ ಮಾಡಬಾರ್ದು. ಬೇಲಿಲ್ಲದ ಹೊಲ ಅಂದ್ರೆ ಎಲ್ಲ ದನ ಹೋಗ್ತಾವೆ. ಅವಾಗ ಏನು ಮಾಡೋ ಗಂಡಿ ಬರೋದು ಮುಗಿದ್ಯಾ? ತರು ಕೊಟ್ರೆ ಹೆಂಡ್ತಿ ಬೇಕಾದಂಗೆ ಕೇಳ್ತಾಳೆ, ನೀನು ಅವನ ರೊಕ್ಕ ಕೊಟ್ಟಿಲ್ಲೇ ಮಗಳ. ಅವಾಗಿನ ಪರಿಸ್ಥಿತಿ ಹಂಗಿತ್ತು. ರೊಕ್ಕ ಇಸ್ಕೊಂಡ್ರ? ಬಾಡೆ ಅಂತಾರೆ. ಏನಂತಾರೆ? ಬಾಡೆ ಅಂತಾರೆ. ಎಲ್ಲ ಕೊಟ್ಟಾರೆ. ಇವ್ರು ಹೇಳಕ್ಕೆ ಎಲ್ಲ ಬಡಿದ್ದೀನಿ ಯವ್ವ ಅಂತಾಳೆ. ಸ್ವಲ್ಪ ಜಗಳ ಬರೀಲಿ ನೋಡು, ಹೇಳ್ತೀನಿ ಅಂತಾಳೆ. ಎಲ್ಲ ಕೊಟ್ಟಿವ ಬಾಡ್ಯಾರ ಮಗ ಅಂತಾಳೆ. ಮತ್ತೆ ಏನು ಈ ಸುಳ್ಳಲ್ಲ, ದೃಷ್ಟಾಂತ ನಡೀತಾವ. ರೋಜ್ ದಿವಸ ನಡೀತಾವ. ದಿವಸ ಬೆಳಗಾದ್ರೆ ಇದೆ. ಕಲಿಯೋಗದ ಧರ್ಮ ಕತ್ತಿಗಮೃತಪಾನ. 20-30 ವರ್ಷದಿಂದ ಮಾಡಲು ಬೇರೆ ಇತ್ತು. ಈ 20-25 ವರ್ಷ ಯಾಕೆ 15 ವರ್ಷದ ಹೆಚ್ಚಿಗೆ ಈ ಮಾಡಲು ಬೇರೆ. ಈ ಉದ್ರಿ ಇಲ್ಲ ರೋಗ ಬೇಕೋ ಬೇಡ. ಅವಾಗ ಗಂಡ ಹೊಳ್ಳಿ ಹೇಳಿದ್ರು ಉಂಡಾನ ಕಡಿತಿದ್ರು. ಈಗ ಆ ನ್ಯಾಯ ಗಂಡ ಪತಿ ಉತ್ತರ ಕೊಟ್ರೆ ಕಡ್ದು ಬಿಡಿ ನೋವು ನಡ ಅಂತಿದ್ರು. ಈಗ ಏನು ಅನ್ಲಾರ್ದ ಅಂದಾಳು ಬಿಡು, ಅವರು ಹಂಗೆ ಮಾಡ್ತಾರೆ ತುಳಿ. ಯಾವಾರ ಐತ್ರಿ ಈಗ ಬಳಿಕೆ ಏನು ಅನ್ನುವಂಗಿಲ್ಲ. ಅದಕ್ಕೆ ಅವ್ರದ್ದೊಂದು ಪೊಲೀಸ್ ಸ್ಟೇಷನ್ ಮಾಡ್ಯಾರ ನೋಡಿ. ಹೆಂಡತಿಗೇನು ಬಡಿಬಾರ್ದು. ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲ, ಅವಾಗ ಹಂಗಿದ್ದು ಏನು? ಮೊದ್ಲಿನ ಕಾಲಕ್ಕೆ ಹಂಗಿದ್ದಿದ್ದಿಲ್ಲ ಸರ್. ಅವಾಗಿಂದ ಬೇರೆ, ಈಗಿಂದ ಈಗ ಬೇರೆ. ನೀವು ನಿಮ್ಮ ಹೆಂಡತಿ ಜಗಳ ಆಡ್ತಾ ಇದ್ರಿ? ಜಗಳ ಹೊಡೆದ್ರೆ ತಲೆ 9 ತೂತು ಬಿದ್ದಿರ್ಬೇಕು. ತಪ್ಪಲ್ವಾ ನೋಡಿದ ಹೆಂಡತಿಗೆ? ಎಲ್ಲ ನಡುವುದು ಶರಣ. ಸಂಸಾರದೊಳಗೆ ಒಮ್ಮೆ ಅಳುವುದು, ಒಮ್ಮೆ ನಗುವುದು. ಇದೇ ಸಂಸಾರ, ಇದೇ ಧರ್ಮ. ಎಡುವುದು ರಾಜ್ಕುಮಾರ್ ಹಾಡೆ ನೋಡು, ಅಳುವುದು ನಗುವುದು ಈ ಊರಿನಲ್ಲಿ ಅಂತೇಳಿ. ಸಂಸಾರದಾಗ ಅಳುವುದು ಐತಿ, ನಗುವುದು ಐತಿ, ಒಮ್ಮೆ ಪೂಜಾ ಮಾಡೋದು ಐತಿ. ಏ ಬಾ. ರಾಜ್ಕುಮಾರ್ ನೋಡಿದ್ದೀರಾ? ರಾಜ್ಕುಮಾರ್ ನೋಡಿವಿ,
ನರಸಪ್ಪನೂ ನೋಡೀವಿ. ಪದ್ಮಶ್ರೀ ಬಂತಾರ ಅದೇಳಿ ಡೆಲ್ಲಿಗೆ ಹೋಗಿದ್ರಾ? ದಿಲ್ಲಿಗೆ ಹೋಗಿದ್ವಲ್ರಿ ಸರ್, 2 ಸಲ ಹೋಗಿವ್ರಿ. 2 ಸಲ? ಹೌದು. ಯಾಕ? ಒಂದ್ಸಲ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಕರೆದಿದ್ರು, ಒಮ್ಮೆ ಈ ಪದ್ಮಶ್ರೀ ಪ್ರಶಸ್ತಿ ಕೊಡಕ್ಕೆ ಕರೆಸಿದ್ರು. ಹೆಂಗಿತ್ತು? ಆನಂದ. ಅಲ್ಲೇ ಇರ್ಬೇಕಂತ ಮನಸ್ಸಾಗಿತ್ತು. ಸುಮ್ಮ ವಿಮಾನ ಬುಕ್ ಮಾಡಿದ್ರೆ ಅಂತ ಬಂದೀವಿ. ವಿಮಾನ ಹೋಗಿದ್ರಿ? ಹೌದು, ಹೋಗೋದು ಬರೋದು ವಿಮಾನದಾಗ. ಇದೇ ಬೆಳಗಾವಿಲಿಂದ ಮಾಡಿದರು. ಇಲ್ಲಿಂದ ಬೆಳಗಾವಿಗೆ ಹೋಗೋದು, ಬೆಳಗಾವಿಲಿಂದ ವಿಮಾನಕ್ಕೆ ಹೋಗೋದು. ಡೆಲ್ಲಿಗೆ ಹೋಗ್ಬಿಡು. ಮೋದಿ ಅವ್ರು ಮಾತಾಡ್ಸಿದ್ರೇನ್ರಿ? ಭೇಟಿ ಆದ್ರಪ್ಪ. ಏನಂದ್ರು? ಇದೆ ಭಾಳ ಚಂದ್ರಿಪ್ಪ, ನೀ ಧರ್ಮ ರಕ್ಷಣೆ, ಇದು ನಿಮ್ಮ ಮೂಲ ಉದ್ಯೋಗ ಕಾದಿರಿ, ಇದು ಆದಿಲಿಂದ ಬಂದದ್ದು, ಇವೆಲ್ಲ ಈಗ ಬಿಡುಗಡೆ ಆಗಕ್ಕೆ ಬಂದು ಧರ್ಮದ ಪ್ರಕಾರ ನಡೀರಿಪ್ಪ, ಒಳ್ಳೆಯ ವಿದ್ಯಾ ಕಲೀರಿ. ಈ ಜಾನಪದ ಅನ್ನುವಂಥದ್ದೇನು ದೇವರಿಗೆ ಸಂಬಂಧಪಟ್ಟಂಥ ವಾದ್ಯ, ದೇವರ ನಾಮಸ್ಮರಣೆ ನೀವು ಇನ್ನೂ ಬೆಳೆಸ್ಕೋತ ಹೋಗ್ರಿಪ್ಪ. ಬಚ್ಚಾಕು ತುಮಿ ಬೋಲ್ಕು ಶಿಖಾವ್. ಭಾಳ ಒಳ್ಳೆ ಮಾತಾಡಿದ್ರು ಪಾಪ. ಯಾಕೆ ಕೊಲ್ಲರಿಪ್ಪ ಅದು ಮಕ್ಕಳಿಗೆ ಕರಿತೀವಿ, ಹೇಳ್ತೀವಿ, ಮಕ್ಕಳು ಕಲಿತಾವು. ಒಳ್ಳೆ ಚಂದ ಮಾತಾಡಿದ್ರು ಸರ್. 15 ನಿಮಿಷ ಮಾತಾಡಿದ್ರು. ನೀವು ಒಬ್ಬರ ಹತ್ರನೇ? ನಮ್ಮ ಮಗ ಇದ್ದಾರೆ, ಆಗಾಳ ಬಂದಿದ್ದಲ್ಲ, ಇವ್ರ ಸಣ್ಣ ಮಗ ಸರ್. ಅವಾನ ಕೂಡಿ ಹೋಗಿದ್ದೀವಿ. 15 ನಿಮಿಷ ಪ್ರಧಾನಮಂತ್ರಿ ಮಾತಾಡಿದಾರೆ ಸರ್. ಇಲ್ಲೇ ನೋಡಿ ಕೈ ಹಿಡ್ದ ನೋಡಿ, ಕೈ ಹಿಡ್ದ ಹಂಗೆ ಹಿಡ್ದಿದ್ದಾವ. ನೋಡಪ್ಪ, ನಾನು ನಿನಗೆ ಹೇಳೆ, ನೀ ಹ್ಯಾಂಗದಿ ಹಂಗೆ ಇರ್ತಾನೆ ದೇವ್ರು. ದೇವರಲ್ಲೂ ಗುಡಿಯಾಗ ನೀನ ದೇವ್ರು. ಸ್ವಲ್ಪ ಲೈನ್ ಬಿಟ್ಟು ಹೋದ್ರೆ ದೆವ್ವ, ನಿಮ್ಮ ಮನುಷ್ಯ ಅಲ್ಲ. ದೇವ್ರಂದ್ರೆ ನೀನ. ಹಿಂಗೆ ಮಾರ್ಗ ಅದಾವ ಅದಕ್ಕೆ. ಅಡಿನರಿ ರಸ್ತ ಬೇರೆ, ಡಾಂಬರ್ ರಸ್ತ ಬೇರೆ. ಹೆಂಗದಾವ ನೋಡ್ರಿ, ರಸ್ತಕ್ಕೆ ಹೆಸರು ಅದಾವಲ್ಲ, ಇದಕ್ಕೂ ಅದಾವ. ಒಳ್ಳೆ ರೀತಿಯಲ್ಲಿ ವಾದ್ಯ ಅಂದ್ರೆ ಏನು ಎಲ್ಲರೂ ಕೊಂಡಾಡ್ತಾರೆ, ಇಡೀ ಊರು ಮುಂದೆ ನೆನೆಸ್ತಾರೆ. ಏನು ನೋಡು, ನಮ್ಮಪ್ಪ ಪುಣ್ಯದವ್, ಒಳ್ಳೆ ತಾಯಿ ಮಗ. ಆ ತಾಯಿ ಎಂತಾಕಿದ್ರು ಮುಚ್ಕೊಂಡು ಹೋಗ್ತೈತಿ, ಆಕಿ ಮುಚ್ಚೈತಿ. ಎಂಥ ತಾಯಿ ಮಗಪ್ಪ, ಭಾಳ ಒಳ್ಳೆ ಮಗ. ಶ್ರೀಹರಿ ಪಾಪ ಪುಣ್ಯದ ಗತಿ ಕೇಳರಿ, ಅನ್ಯಾಯ ಮಾಡಬಾರದೇನೇನ. ಮಣ್ಣಿನ ಕಾಯಿದು ಮಣ್ಣಿಗೆ ಹೋಗುತ್ತದೆ, ಹಿಂಬಲ ಬರದುಲ ಬರುವಾಗ ಏನೇನ ತಂದಿಲ್ಲ, ನಾಳೆ ಹೋಗುವಾಗ ಏನೇನು ನಿರಂಬದ ಪರ್ವದ ನಿರ್ಧಾರ, ನಿರಂಬದ ಪರ್ವತ ನಿರಂಬದ ಪರ್ವದು ಲೋಕಕ್ಕೆ ಬಂದ ಮೇಲೆ ಬೇಕಾದ ಮಾಡ್ತೈತಿ. ಲೋಕಕ್ಕೆ ಬಂದ ಮೇಲೆ ಬೇಕಾದ ಹೋಗುವಾಗ ಹರಿತಾರ ಹೊಡೆದ. ಹೋಗುವಾಗ ಹರಿತಾರ ಹುಟ್ಟಿ ಬಂದ ಮೇಲೆ ಎಟ್ಟ ಇಬ್ಬರಿ ಏನು ಹೇಳರಿ ಇದರದ ಸಡಗರ. ಅವಳ ರತ್ನ ವಜ್ರಮಣಿಗಳು, ಅವಳ ರತ್ನ ವಜ್ರಮಣಿಗಳು ಮಸ್ತ ಬೆಳ್ಳಿ ಮಸ್ತ ಬೆಳ್ಳಿ ಭಂಗ. ಪಶು ಜಾತಿಯಿಂದ ಬಸವಣ್ಣನಾಗಿ ಮುಂದೆ ಲೋಕಗ ತೋರುವುದು ಪುರ. ಇರಿಬಿ 80 ಕೋಟಿ 4 ಲಕ್ಷ ಜೂರಾಗ್ತಿರೊಳಗ ತಿರುಗಿ ಬಂತ ಗುಡ್ಡ ಗವ್ವಾರ. ಹಿಂದಕ್ಕೆ ಮಾಡಿತು ಬಾಳ ಬಾಳ ಈ ಜನ್ಮ ಕತ್ತಲ ಕಾಳ, ಈ ಜನ್ಮ ಕತ್ತಲ ಕಾಳ. ಸಾಧು ಶಿವ ಶರಣ ಬಲ್ಲ ಈ ಕಾಳ, ಸಾಧು ಯೋಗಿ ಬಲ್ಲ ಈ ನಾಲ್ಕು ತತ್ವಗಳ ತಿಳಿದ ನೋಡಿದರ, ನಾಲ್ಕು ತತ್ವಗಳ ಮುಂದೆ ಕಂಡಿರಿ. ಸಾಂಬೆ ಮತ್ತುದರ ರೀತಿ ಬಿಟ್ಟ ಅವ ರೀತಿಲೆ ನಡೆದರ ಅಲ್ಯ ಮುರಿಯತನ, ಅಲ್ಯ ಮುರಿಯತನ. ತಾಯಿ ತಂದಿನ ಪೂಜೆ ಮಾಡಿದರ ತಾಯಿ ತಂದಿನ ಪೂಜೆ ಮಾಡಿದರ ಪುಣ್ಯ ಪೂರ್ಣ ಆಗು.
ತಾಯಿ ತಂದಿನ ಆತ್ಮ ನುಂದಿಸಿದ್ರ ಹಂದಿಯಾಗಿ ಬಾಳುವರಣ್ಣ. ಹಂದಿಯಂತೆ ಆ ಹಂದಿಯಾಗಿ ಬಾಳುವರಣ್ಣ. ಅಕ್ಕ ತಂಗಿಯರಿಗೆ ಆಡಬಾರದು ಬಿರಿ, ಆಡಿದರ ಆಗದೆಲೆ ನೀ ಗುರಿ. ತಾಯಿ ತಂದಿ ತಾಯಿಯ ತಂದಿ ಶಿರವಾಗಿ ಮಣ್ಣಿನ ಕಾಗಿದು ತಾಯಿ ತಂದಿನ ಪೂಜೆ ಮಾಡಿದರ ಪುಣ್ಯ ಪೂರ್ಣ. ತಾಯಿ ತಂದಿನ ಆತ್ಮ ನುಂದಿಸಿದರ ಚಾಡ ಹಚ್ಚಿದವ ಆಗತಾನ ಹೇಳಿ ಅವನ ಮನೆಯ ಮಾರಕಲ್ಲಿ ನಿಜವಾದ ನಿನ್ನ ಹೃದಯದೊಳಗ ಭಕ್ತಿ ಒಂದು ಗಟ್ಟಿಯಾಗಿ ಹೇಳಿ ಲಘು ಮಾಡಿ ಸಂಗಮ್ಮನಾಥನ ಪಾದ ಆ ಸಂಗಮ್ಮನಾಥನ ಮಣ್ಣಿನ ಕಾಯಿದು ಹಿಂಬಲ ವೈದುಲ್ಲೋ ಪಾಪ ಪುಣ್ಯದ ಮಣ್ಣಿನ ಕಾಯಿದು ಏನೇನಾ. ಅಪ್ಪಟ ಜನಪದ ಕಲಾವಿದರು, ಅವ್ರ ಜೊತೆ ಮಾತಾಡಿ ನಿಮ್ಗೆ ಬಹಳ ಸಂತೋಷ ಆಯಿತು. ಗೊಂದಲಿಗರ ಪದ ಅಥವಾ ಗೊಂದಲಿಗರ ಈ ಒಂದು ಹಾಡಿನ ಈ ಜನಪದ ಕಲೆ ಪುರಾತನ ಕಾಲದಿಂದ ನೂರಾರು ವರ್ಷಗಳಿಂದ ಬಂದಂತಹ ಕಲೆ. ಅನೇಕ ತಲೆಮಾರುಗಳು ನೋಡಿ, ಈಗ ನಮ್ಮ ಮುಂದೆನೇ 3 ತಲೆಮಾರು ಕೂತಿದ್ದಾರೆ. ಇವರು ಮತ್ತೆ ಅವರ ಮಗ, ಅವ್ರ ಮಗ, ಒಟ್ಟು 3 ತಲೆಮಾರು ಕೂತಿದ್ದಾರೆ. ಇತ್ತೀಚೆಗೆ ಗೊಂದಲಿಗರ ಪದವನ್ನು ಗುರುತಿಸಿ ಭಾರತದ ನಾಗರಿಕ ಪುರಸ್ಕಾರಗಳಲ್ಲಿ ಬಹಳ ಪ್ರತಿಷ್ಠಿತವಾದಂಥ ಒಂದು ಪ್ರಶಸ್ತಿ ನಮ್ಮ ಪದ್ಮಶ್ರೀ ಅದನ್ನು ಕೊಟ್ಟಿದ್ದಾರೆ. ಪದ್ಮಶ್ರೀಯಿಂದ ಇವ್ರಿಗೆ ಗೌರವ ಹೆಚ್ಚಾಗಿದೆ ಅನ್ನೋಕ್ಕಿಂತಲೂ ಪದ್ಮಶ್ರೀಗೆ ಒಂದು ಕಳೆ ಅದು. ಹಾಗಾಗಿ ಸರ್, ನಿಮ್ಮಂಥವ್ರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದಿರಲ್ಲ, ಅಂಥ ಕರ್ನಾಟಕದಲ್ಲಿ ನಾವೆಲ್ಲ ಹುಟ್ಟಿದ್ದೀವಲ್ಲ, ತುಂಬ ಇಲ್ಲಿ ದೊಡ್ಡ ಪದ, ದೊಡ್ಡ ಕಲಾವಿದರು ತಾವು. ಎಲ್ಲ ದೇವರ ಆಶೀರ್ವಾದ. ಇದೇನಿದು? ಇದು ಸಂಬಳ ಸ್ತುತಿ ಚೌಡಿಕೆ ಅಲ್ಲ. ಚೌಡಿಕೆ ಅಂದ್ರೆ ಡೊಗ್ ಆವಾಜ್ ಬರ್ತೈತಲ್ಲ, ಇದಕ್ಕೆ ಸ್ತುತಿ. ಅದು ಪೇಟೆ ಇದ್ದಂಗೆ. ನೀವು 1ನೇ ಸೂರು 2ನೇ ಸೂರು ಕಾಡ್ತಿಯಲ್ಲ, ಹಂಗದು ಪೇಟೆ ಇದ್ದಂಗೆ. ಇದು ಸಂಬಳ. ಈ ಕಾರ್ಯಕ್ರಮಗಳಲ್ಲಿ ಇಡೀ ರಾತ್ರಿ ಮಾಡ್ತಿದ್ರಲ್ಲ, ಹಿಂಗ್ ನುಡಿಸ್ತಾನೆ ಇರ್ತಿದ್ರಿ? ಹೌದು, ನಾವು ನಿಂತು ಹಾಡಿ ಕುಣ್ಕೋತ ಹಾಡಿ ಹೇಳ್ತೀವ್ರಿ ಇಡೀ ರಾತ್ರಿ. ರಾಜನ ಕತಿ ಯುದ್ಧ ನಡಿದಂಗ ಸದ್ಯ ಯುದ್ಧ ನಡೀತೈತೆ ಅನ್ಬೇಕು. ಈಗ ಏನಾರ ಆಗ್ತಾವು, ಅಲ್ಲಿ ದುಃಖದ ಭಾರಡೆ ಹೇಳೋದು, ಅಲ್ಲಿ ಅದು ಹೋದಂಗ ಮಾಡಬೇಕು. ಒಂದು ನಗು ಸನ್ನಿವೇಶ ಬಂದ್ರೆ ನಕ್ಕಂಗ ಮಾಡಬೇಕು. ಅದು ಹೇಳಿದರೆ ಮಂದಿಗೆ ಪರಿಣಾಮ ಆಗಿ ಅವರು ನಗ್ತಾರೆ. ಅಂದ್ರೆ ನಿಮ್ದು ಅಭಿನಯನೂ ಇರುತ್ತೆ. ಅದೇ ನಮಗೆ ಅದೇನು ಮಾಡಬೇಕ್ರಿ. ಅದು ಹಿಂಗೇನದ, ಇದು ಹೆಂಗೆ ಹಣ್ಣಾಗ್ತೈತೆ ಅಂದ್ರೆ ಬಳಿಕೆ ಆದಂಗೆ. ಬಳಿಕೆ ಅಂದ್ರೆ ಏನು, ಈಗ ನಾವು ಬಾಲ್ಯ ವಯಸ್ಸು ಹಿಡ್ಕೊಂಡು ಇಲ್ಲಿವರೆಗೇನು ಬಂದೀವಲ್ಲ, ಅದು ಹಿಂಗದ ಅನ್ನೋದು ಅದು ಪರಿಣಾಮ ಹಾಕೋದು ಬರ್ತೈತಿ, ಹಣ್ಣಾಗ್ತೈತಿ, ಮಾಗುತ್ತೈತಿ. ಈಗ ನೀವೇನು ನಿವೃತ್ತರಾಗಿಲ್ಲ, ಇನ್ನೂ ಹಾಡ್ತಾನೆ ಇದ್ದೀರಿ? ಹಾಡ್ತೀವ್ರಿ ಇದನ್ನ ಬಿಟ್ಟು ಏನೈತಿ ಈಗಲೂ? ಇವಾಗೂ 83 ಆದ್ರು ಸಾಕನ್ಸಿಲ್ಲ? ಇನ್ನು ಹಾಡಿದ್ರೆ ಮನಸ್ಸು ಆನಂದ ಇರ್ತೈತಿ. ಹೌದು, ಯಾವಾರ ಎಳೆ ಬಂದ್ರೆ ಮಕ್ಕಳು ಆದ್ರೆ ನಾನು ಬೆಳತಾ ನಿದ್ದೆ ಹತ್ತೋದಿಲ್ಲ. ಇನ್ನು ಹಾಡಿದ್ರೆ ಭಾಳ ಉಮೇಶ್ ಇರ್ತೈತಿ, ಚಂದ ಇರ್ತೈತಿ. ಏನು ಇದು ಮಣ್ಕಾಲ ಸ್ವಲ್ಪ ಬ್ಯಾನೆ ಅದ, ನಿಂದ್ರಿಸಿ ಕೊಡೋದಿಲ್ಲ. ಕುಂತ ಹಾಡ್ತೀನಿ, ಮಕ್ಕಳು ಮೊಮ್ಮಕ್ಕಳು ನಿಂದಿರ್ತಾರೆ, ನಿಂತು ಹಾಡ್ತೀವಿ. ಈಗ ಅದೇನು ಮೊದಲು ನಾವು ಹೆಂಗೆ ಹರಿದಾಗ ನಾವು ಸಂಬಳ ಬಾರಿಸ್ತೀವಿ, ಆ ನಮೂನಿ ಸಂಬಳ ಬಾರಿಸ್ತೀವಿ, ಮಾಡ್ತೀವಿ. ಮತ್ತು ಧರ್ಮ ಐತಪ್ಪ, ಮಾಡಬೇಕಲ್ಲಿಪ್ಪ. ಅದು ಮಾಡಿದರೆ ಅದಕ್ಕೆ ಶೋಭಾ ಕೊಡ್ತೈತಿ. ಸಂಬಳ ಎಲ್ಲಿ ಜೋರು ಬಾರಿಸ್ಬೇಕು ಅಲ್ಲೇ ಬಾರಿಸ್ಬೇಕು, ಕಂಡಲ್ಲಿ ಜೋರು ಬಾರಿಸ್ಬಾರ್ದು. ಅದನ್ನ ಹೇಳಿದ್ದೆಲ್ಲ ನಾಶ ಆಗಿ ಹೋಗ್ತದೆ. ಇದು ಯಾವುದೋ ಅನ್ನೋ ಇದು ಹಿಂಗೈತಿ. ಇದು ಒಂದೇ ಅಲ್ಲ, ಎಲ್ಲಕ್ಕೂ ಬದ್ಧತೆ ಐತಿ. ಅದಪ್ಪ, ಹಾಗಾಗಿ ವೆಂಕಪ್ಪನವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ, ಇಂಥ ಕಲೆಗಳು ಉಳಿಲಿ, ಇವುಗಳ ದಾಖಲೀಕರಣ ಆಗಲಿ, ಸರ್ಕಾರಗಳು ಜನನೂ ಗುರುತಿಸ್ಲಿ ಅಂತ ನನ್ನ ಮನವಿ. ನೋಡ್ರಿ, ಎಲ್ಲನೂ ನಮ್ಗೆ ಐತಿ, ಖರೆ ಇರ್ಲಾಕ ಜಾಗ ಇಲ್ಲ.
16 ಮಂದಿ ಇದ್ದೀವಿ. ಅವಾಗ ಮುಳುಗಡೆ ಆಯಿತು, ನಮಗೆ ತಿಳಿಲಿಲ್ಲ. ಬಿ ಪ್ಲಾಟ್ ಅಂದರು. ಆ ಬಿ ಪ್ಲಾಟ್ ಅನ್ನೋದು ಗುರುತಿಲ್ಲ, ಕೋಲಿ ಆಗ್ತಾ ಅನ್ನೋದು ಗುರುತಿಲ್ಲ. ಆ ಬಿ ಪ್ಲಾಟನ ನಾ ಯಾಕೆ ಹೊಲ್ದು ಹೋಗಂದೀವಿ. ಕಟ್ಟನ ಈಗ ನೋಡಿದ್ರೆ ಕುಂದ್ರಾಗ ಜಾಗ ಸಾಲ್ವಲ್ದು. 16 ಮಂದಿ ಇದ್ದೀವಿ. ಈ ಮನೆಯಾಗ 16 ಮಂದಿ ಇದ್ದೀವಿ ರೀಪ್ಪ. ಅವ್ನು 4, ಅವ್ನು 5, ಇವ್ನು 5. ಸರ್ಕಾರದಿಂದ ಏನಾದರೂ ಏನು ಜಾಗ ಸುದ್ದ ನಮಗೆ ಅನುಕೂಲ ಮಾಡಿಕೊಡುವಲ್ರು. ನಮ್ಮ MLA ಅವರು ಸಾಹೇಬ್ರನ್ನ ಮಾಡ್ತೀನಿ ಮಾಡ್ತೀನಿ ಯಾವಾರ ಇದ್ರೆ ಹಾಕಿ ಅಂತಾನೆ. ಅವನು ಸನೆ ಮಾಡಿದ, ನಾವು ಸನೆ ಮಾಡಿದ್ವಿ. ಏನೈತ್ರಿ ಬರೀ ನೋಡ್ಕೋತ ಹೋಗೋದೈತಿ. ಇನ್ನೊಂದು ಇಲೆಕ್ಷನ್ ಬಂತು ಈಗ ಸನೆದಾಗ. ಏನು ಬರೀ ನೋಡ್ಕೋತ ಹೋಗಿ ಅನ್ನೋದು ಮಂದಿ ಐತ್ರಿಪ್ಪ. ಏನ್ರಿ ದೇವ್ರ ಕಣ್ಣು ತೆಗಿತಾರೆ ನಡಿ ಮಾಡಬೇಕು. ಹಾಗಾಗಿ ಸರ್ಕಾರಗಳು ಇವ್ರಿಗೆ ಇರುವಂಥ ಈ ಮನೆಯ ಸಮಸ್ಯೆಯನ್ನು ಕೂಡ ನಿವಾರಿಸಲಿ ಅಂತ ಕೇಳ್ಕೊತಾ ಈ ವೆಂಕಪ್ಪನವ್ರಿಗೆ ಕುಟುಂಬಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ ಸ್ನೇಹಿತರೆ, ಇವರು ನಮ್ಮ ವೆಂಕಪ್ಪನವರ ಇನ್ನೊಬ್ಬ ಮಗ. ಸರ್ ನಮಸ್ಕಾರ, ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಅಂಬಾಜಿ ವೆಂಕಪ್ಪ ಸುಗತೇಕರನ್ ಸರ್. ಎಷ್ಟು ಜನ ಮಕ್ಕಳು ನೀವು ಸರ್ಗೆ? ಸರ್ ಇಬ್ಬರು ಗಂಡಸ ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಸರ್. ಟೋಟಲ್ 5 ಜನ? ಹೌದು 5 ಜನ ಸರ್. ಸೊ ಎಲ್ಲ ಗಂಡಸರು ಇದೇ ಮಾಡ್ತೀರಿ? ಇಲ್ಲ ಸರ್, ಹ್ಞೂ ವೃತ್ತಿ ಇದೆ ಮಾಡೋದು ಸರ್, ಗಂಡಸರು ಇದೆ ಮಾಡೋದು ಸರ್. ಹೆಣ್ಮಕ್ಳು ಮಾಡಂಗಿಲ್ಲ? ಹೆಣ್ಮಕ್ಳು ಮಾಡಲ್ಲ ಸರ್. ಹೆಣ್ಮಕ್ಳೇನು ಹೌಸ್ ವೈಫ್ ಏನ್ರಿ? ಹೌಸ್ ವೈಫ್ ಸರ್. ಮನೆಯಲ್ಲಿ ಅವ್ರಿಗೆ ಈ ಪದ ಕಲಿಯಲ್ಲ ಅವರು? ಇಲ್ಲಿ ಕಲಿಯಲ್ಲ ಸರ್. ಮತ್ತು ಅವೇರ್ನೆಸ್ ಕೂಡ ಮಾಡ್ತಾರೆ ಸರ್. ನಮ್ಮ ಮಿಸ್ಸಸ್ ಅವರು ಕೂಡ ಬರ್ತಾರೆ, ನಮ್ಮ ಮನೆಯವರು ಕೂಡ ಬರ್ತಾರೆ. ಅಂದರೆ ಈಗ ಅವೇರ್ನೆಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಹಲವಾರು ಡಿಪಾರ್ಟ್ಮೆಂಟ್ನ ಅವೇರ್ನೆಸ್ ಕಾರ್ಯಕ್ರಮ ಕೊಡ್ತೀರಿ ಸರ್. ಈ ಅಂತ ಈಗ ದಿವಿ ಕಾರ್ಯಕ್ರಮಕ್ಕೇನೆ ಹೆಣ್ಮಕ್ಳು ಬರಲ್ಲ ಸರ್. ಈ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಕೂಡ ಹೆಣ್ಮಕ್ಳು ಬರ್ತಾರೆ ಸರ್. ಆಮೇಲೆ ನಿಮ್ಮನ್ನ ಸರ್ಕಾರ ಯಾವ ಕಮ್ಯುನಿಟಿಗೆ ಸೇರಿಸಿದೆ? ಅಂದರೆ ಕಟಗರಿ 1 ಪೋವರ್ಗ ಒಂದಿದೆ ಸರ್. ಪೋವರ್ಗ 1 ಕಟಗರಿ 1 ಸರ್, ಹಿಂದುಳಿದ ವರ್ಗದ. OBC, ನಾಟ್ SC ST? ಇಲ್ಲ ಸರ್, ನೋ ಸರ್, OBC. ಓಕೆ ಸರ್. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಹ್ಞೂ ಸರ್. ಅಲೆಮಾರಿ ಜನಾಂಗ ಸರ್. ಆದರೂ ನಮಗೆ ಸೇರಿಸಿದ್ದಾರೆ ಸರ್. ಮೋದಿ ಅವ್ರು ಭೇಟಿ ಮಾಡಿದ್ರ? ಭೇಟಿ ಹೋಗಿದೆ. ಏನಂದ್ರೆ ಮೋದಿಜಿ? ಇಲ್ಲ ಸರ್, ನಮ್ಮ ಕಲೆ ಬಗ್ಗೆ ಕೇಳಿದ್ರೆ ಸರ್ ಭಾಳ ತುಂಬ ಸಂತೋಷಪಟ್ಟರು. ಮತ್ತು ಹೋದ ಸಲ ಮನ್ ಕಿ ಬಾತ್ ಕೂಡ ನಮ್ಮ ತಂದೆಯ ಬಗ್ಗೆ ಪ್ರಸ್ತಾಪನೆ ಮಾಡಿದರು. ಅದರೊಂದು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಾಗ ಕೂಡ ಅವ್ರು ಮಾತಾಡಿದ್ರು ಸರ್. ಭಾಳ ಸಂತೋಷ ಅದಾರೆ ಸರ್ ಅವರು. ಪದ್ಮಶ್ರೀ ಕೊಟ್ಟರೆ ದುಡ್ಡು ಕೊಡ್ತಾರೇನ್ರಿ? ಇಲ್ಲ ಸರ್, ದುಡ್ಡು ಏನು ಇಲ್ಲ ಸರ್. ಬರೀ ಪ್ರಶಸ್ತಿ ಫ್ರೀ ಸರ್. ಹೋಗ್ತಾ ಬರ್ತಾರೆ, ಒಂದು ಚಾರ್ಜ್ ಕೊಡ್ತಾರೆ ಸರ್. ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ, ಊಟ ಮಾಡ್ತಾರೆ ಅಷ್ಟೇ ಸರ್. ಓಕೆ ಸರ್. ತಿಳೆ ನೀರಿನಕ್ಕಿಂತಲೂ ತಿಳಿದು ಬಾಳವ ಮಾಡು.